ಲಕ್ಷ್ಮೀದೇವಿಯಿಂದ ತಾನು ದೂರ ಆಗ್ತಕ್ಕಂಥವನಾಗ್ತಾ ಇದ್ದಾನೆ. ಅಂದರೆ ಪ್ರೇಮ ಕಲಹದಿಂದ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯರು ಪ್ರೇಮ ಕಲಹವನ್ನು ಮಾಡಿ ಆ ಲಕ್ಷ್ಮೀದೇವಿ ತಾನು ಯಾವ ಶ್ರೇಷ್ಠವಾಗಿರತಕ್ಕಂತಹ ಕೊಲ್ಹಾಪುರ ಕ್ಷೇತ್ರಕ್ಕೆ ತಾನು ಬಂದು ವಾಸ ಮಾಡತಕ್ಕಂಥವಳಾಗ್ತಾ ಇದ್ದಾಳೆ ಎನ್ನುವಂತಹ ಒಂದು ವಿಚಾರವನ್ನು ತಿಳಿಸಿ, ಪರಮಾತ್ಮನೂ ಕೂಡ ಆ ಲಕ್ಷ್ಮೀದೇವಿ ಇಲ್ಲದೆ ಇದ್ದರೆ ನಾನು ಇಲ್ಲಿ ಇರೋದು ಹೇಗೆ ಶಕ್ಯ ಅಂತ ಹೇಳಿ ನಾನು ಇಲ್ಲಿರೋದಿಲ್ಲ ಎನ್ನುವಂತಹ ವಿಚಾರವನ್ನು ಮಾಡಿ ಪರಮಾತ್ಮ ಅಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಎಲ್ಲ ಅನೇಕ ವೃಕ್ಷಗಳು ಮತ್ತು ಪ್ರಾಣಿಗಳು ಪಕ್ಷಿಗಳಿಂದ ಕೂಡಿರತಕ್ಕಂತಹ ಹಂಸ ಕಾರಂಡ ವಾರ್ಧೂಕ ಬಕಕೋಕ ಶತವರ್ಕಕ ಅನೇಕ ಪ್ರಾಣಿಗಳು ಪಕ್ಷಿಗಳು ಮತ್ತು ಅನೇಕ ವಿಧವಾಗಿರತಕ್ಕಂತಹ ಗಿಡಮರಗಳಿಂದ ಕೂಡಿಕೊಂಡಿರತಕ್ಕಂತಹ ಸುಂದರವಾದಂತಹ ಆ ಯಾವ ವೆಂಕಟಾದ್ರಿ ಪರ್ವತಕ್ಕೆ ವೆಂಕಟಾಚಲಕ್ಕೆ ಭಗವಂತ ತಾನು ಬರತಕ್ಕಂಥವನಾಗ್ತಾ ಇದ್ದಾನೆ. ಅಲ್ಲಿ ಸ್ವಾಮಿ ಪುಷ್ಕರಣಿಯ ಮಹಿಮೆಯನ್ನು ನಮಗೆ ತಿಳಿಸಿಕೊಡುತ್ತಾರೆ. ಯಾಕಂದ್ರೆ ಅಲ್ಲಿ ಇರತಕ್ಕಂತಹ ಸ್ವಾಮಿ ಪುಷ್ಕರಣಿ ಅದು ಎಷ್ಟು ಪವಿತ್ರವಾಗಿದೆ ಅಂತಂದ್ರೆ ಬೇರೆ ಪುರಾಣಗಳಲ್ಲಿ ಬರತಕ್ಕಂತಹ ಕಥೆ ಪ್ರಾಸಂಗಿಕವಾಗಿ ಸ್ವಲ್ಪ ಹೇಳಿರುತ್ತೇವೆ. ಏನು ಅಂತಂದ್ರೆ ಎಲ್ಲ ನದಿಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದ ನದಿ ಅದು ಗಂಗಾ. ನದಿಗಳಿಗೆಲ್ಲ ಗಂಗಾ. ಒಂದು ದಿವಸ ಬ್ರಹ್ಮದೇವರನ್ನು ಕುರಿತು ತಪಶ್ಚರ್ಯವನ್ನು ಮಾಡಿ ಸರಸ್ವತೀ ದೇವಿ ಕೇಳಿದ್ದಂತೆ, ಎಲ್ಲ ನದಿಗಳಿಗಿಂತಲೂ ಶ್ರೇಷ್ಠವಾದಂತಹ ನದಿ ನಾನಾಗಬೇಕು, ನನಗೆ ಅನುಗ್ರಹ ಮಾಡ್ರಿ ಅಂತ ಬ್ರಹ್ಮದೇವರನ್ನು ಕೇಳಿದಾಗ ಸರಸ್ವತೀ ದೇವಿಗೆ ಹೇಳಿದ್ರಂತೆ, ಈಗಾಗಲೇ ನದಿಗಳಲ್ಲಿ ಗಂಗಾ ಶ್ರೇಷ್ಠ ಅಂತೇಳಿ ಈಗಾಗಲೇ ಕೊಟ್ಟು ಮುಗಿಸಿಬಿಟ್ಟಿದ್ದೇವೆ. ಆದರೆ ನದಿಗಳಲ್ಲಿ ಶ್ರೇಷ್ಠತ್ವ ಕೊಡ್ಲಿಕ್ಕಾಗುವುದಿಲ್ಲ. ನದಿಗಳಲ್ಲಿ ಶ್ರೇಷ್ಠ ಕೊಡ್ಲಿಕ್ಕಾಗುವುದಿಲ್ಲ ಅಂದ್ಮೇಲೆ ನದಿ ಆದ್ಮೇಲೆ ಉಳಿದಿರೋದು ಯಾವ ತಟಾಕಗಳು ಅಂದ್ರೆ ಪುಷ್ಕರಣಿ ಮೊದಲಾಗಿರ್ತಕ್ಕಂತಹದ್ದು, ಭಾಮಿ ಮೊದಲಾಗಿರತಕ್ಕಂತಹದ್ದು, ಅದರಲ್ಲಿ ಬೇಕಿದ್ರೆ ಶ್ರೇಷ್ಠರನ್ನಾಗಿ ಮಾಡಬಹುದು ಅಂತ ಆಗಲಿ ಅಂತ ಹೇಳಿ ಎಲ್ಲ ಈ ಭಾಮಿಗಳಿಗೂ ತಟಾಕಗಳಿಗೂ ಪುಷ್ಕರಣಿಗಳಿಗೂ ಶ್ರೇಷ್ಠವಾಗಿ ಆ ಯಾವ ಸ್ವಾಮಿ ಪುಷ್ಕರಣಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು ಸ್ವಾಮಿ ಪುಷ್ಕರಣಿ, ಆ ಸ್ವಾಮಿ ಪುಷ್ಕರಣಿಗೆ ನಿನಗೆ ಅಭಿಮಾನ ದೇವತೆಯನ್ನಾಗಿ ನಾನು ಮಾಡುತ್ತೇನೆ ಅಂತ ಬ್ರಹ್ಮದೇವರು ಆ ಯಾವ ಸರಸ್ವತೀ ದೇವಿಗೆ ತಾನು ವರವನ್ನು ಕೊಟ್ಟು ಆ ಸ್ವಾಮಿ ಪುಷ್ಕರಣಿಯಲ್ಲಿ ನಿನ್ನ ಒಂದು ಅಭಿಮನ್ಯಮಾನವಾಗಿ ಯಾವ ರೀತಿಯಾಗಿ ಗಂಗೆ ಎಲ್ಲ ಸರ್ವಭಾವ ಪ್ರಣಾಶಿನಿ ಗಂಗೆ ಹೇಗೋ ಎಲ್ಲ ನದಿಗಳಲ್ಲಿ ಹಾಗೆ ಪುಷ್ಕರಣಿಗಳಲ್ಲಿ ಇದು ಸ್ವಾಮಿ ಪುಷ್ಕರಣಿಯಲ್ಲಿ ಸರಸ್ವತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವಳಾಗ್ತಾ ಇದ್ದಾಳೆ ಅಂತ ಹೇಳಿ ಅಲ್ಲಿ ಆ ಸ್ವಾಮಿ ಪುಷ್ಕರಣಿಯ ವಿಶೇಷವಾದಂತಹ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕೆ ನೋಡ್ರಿ ಸ್ವಲ್ಪ ನಾವು ವಿಚಾರ ಮಾಡಬೇಕು. ತಾರತಮ್ಯದಲ್ಲಿ ಗಂಗಾ ಇರುವಂತಹ ಸ್ಥಾನ ಯಾವುದು, ಸರಸ್ವತಿ ಇರುವಂತಹ ಸ್ಥಾನ ಯಾವುದು? ಗಂಗೆ ಇರುವಂತಹ ಸ್ಥಾನ ತುಳಸಿ ಭಾಗೀರಥಿ ಗೋಗ್ರಾಸ ಅಂತ ಕೆಳಗೆ ಬಂದ್ಬಿಡ್ತಾಳೆ 7-8ನೇ ಕಕ್ಷೆ ದಾಟಿದ ಮೇಲೆ. ಆದರೆ ಸರಸ್ವತೀ ದೇವಿ ಇರತಕ್ಕಂತಹದ್ದು 4ನೇ ಕಕ್ಷೆ. ಅವಳು 4ನೇ ಕಕ್ಷೆಯಲ್ಲಿರತಕ್ಕಂತಹ ಸರಸ್ವತೀ ದೇವಿಯಾಗಿರಬಹುದು ಮತ್ತು ಯಾವ ಬೇರೆ ಮತ್ತು ಯಾವ ಗಂಗಾದಿ ನದಿಗಳಕ್ಕಿಂತಲೂ ಆ ಒಂದು ಸ್ವಾಮಿ ಪುಷ್ಕರಣಿ ಏನಿದೆ ಅತ್ಯಂತ ಶ್ರೇಷ್ಠ. ಗಂಗಾಕ್ಕಿಂತಲೂ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಸ್ವಾಮಿ ಪುಷ್ಕರಣಿಗೆ ಎಷ್ಟು ಮಹತ್ವವನ್ನು ಕೊಡುತ್ತಾರೆ. ಸ್ವಾಮಿ ಪುಷ್ಕರಣಿ ಇದು ಸರಸ್ವತಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಸ್ವಾಮಿ ಪುಷ್ಕರಣಿ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಧನುರ್ಮಾಸೆ ಶಿತೇ ಪಕ್ಷೆ ದ್ವಾದಶ್ಯಾಂ ಅರುಣೋದಯೇ ಕಾಂಕ್ಷಂತಿ ದೇವತಾ ಸರ್ವೇ ಮಜ್ಜನಂ ತಜ್ಜಲೇಶುವೆ. ಅಂದ್ರೆ ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಏನು ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟಿ ದ್ವಾದಶಿ ಅಂತ ಏನು ನಾವು ಕರಿತೀವೋ, ವೈಕುಂಠ ದ್ವಾದಶಿ ಮುಕ್ಕೋಟಿ ದ್ವಾದಶಿ ಅಂತ ಹೇಳಿ ಆ ಯಾವ ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು 33 ಕೋಟಿ ದೇವತೆಗಳ ಒಂದು ಅಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾರಂತೆ. ಅದ್ಯಾಪಿ ಇವತ್ತಿಗೂ ಕೂಡ ಅವತ್ತಿನ ದಿವಸ ನಿಜವಾಗಲೂ ಕೂಡ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಅಷ್ಟು ದೇವತೆಗಳು ಸ್ನಾನ ಮಾಡ್ತಾ ಇರ್ತಾರೆ ಅಂತ ಅದ್ಯಾಪಿ ಆ ಒಂದು ಪವಿತ್ರ ಕ್ಷೇತ್ರದ ಅಲ್ಲಿ ಮಹಿಮೆ ಅದು ಬ್ರಹ್ಮಾಂಡ ಪುರಾಣದಲ್ಲಿ ವರ್ಣಿತವಾಗಿದೆ ಮತ್ತು ಯಾವ ಭವಿಷ್ಯೋತ್ತರ ಪುರಾಣದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಅನೇಕವಾಗಿ ಇದನ್ನು ವರ್ಣನೆ ಮಾಡಿ ಇರ್ತಕ್ಕಂಥವರಾಗ್ತಾ ಇದ್ದಾರೆ. ಆವಾಗ ಎಲ್ಲ ಗಂಗಾ ಯಮುನಾ ಎಲ್ಲ ನದಿಗಳ ಒಂದು ಸನ್ನಿಧಾನ ಅಲ್ಲಿ ಇರ್ತದಂತೆ ವಿಶೇಷವಾಗಿ. ಯದ್ಯಪಿ ಸರಸ್ವತಿಯಿಂದ ಅಭಿಮನ್ಯಮಾನವಾಗಿದ್ದಕ್ಕಾಗಿ ಎಲ್ಲದಕ್ಕಿಂತಲೂ ಶ್ರೇಷ್ಠ, ಗಂಗಾದಿ ನದಿಗಳಕ್ಕಿಂತಲೂ ಅತ್ಯಂತ
ಶ್ರೇಷ್ಠವಾಗಿ ಅದು ಇರತಕ್ಕಂತಹದ್ದಾಗ್ತದೆ. ಅಂತಹ ಧನುರ್ಮಾಸೆ ಸಿದೇಮಕ್ಷೇ ಭಾವಸ್ಯಾಂ ಅರುಣೋದಯೇ ಆಯಾಂತಿ ಸರ್ವತೀರ್ಥಾನಿ ಸ್ವಾಮಿ ಪುಷ್ಕರಣಿ ಅಂತಲೇ ಎಲ್ಲ ತೀರ್ಥಗಳು ಆ ತೀರ್ಥದಲ್ಲಿ ಬಂದು ಕುಳಿತುಕೊಂಡಿರ್ತವಂತವರು. ಒಂದು ತೀರ್ಥಗಳೆಲ್ಲವೂ ಕೂಡ ಆ ತೀರ್ಥದಲ್ಲಿ ಬಂದು ಅಲ್ಲಿ ಸ್ನಾನ ಮಾಡತಕ್ಕಂಥವರಾಗ್ತಾ ಇದ್ದಾರಂತೆ. ಅಲ್ಲಿ ಶ್ರಾದ್ದಾದಿಗಳು ಪಿತೃದೇವತೆಗಳಿಗೆ ತೃಪ್ತ್ಯರ್ಥವಾಗಿ ಮಾಡುವುದರಿಂದ ಅನೇಕ ವಿಧವಾಗಿರತಕ್ಕಂತಹ ಒಂದು ಉತ್ತಮವಾಗಿರುತ್ತೆ. ಹಿಂದೆ ಯಾವ ಶಂಕ ಎಂಬಂತಹ ನೃಪತಿ ತಾನು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ದಕ್ಕಾಗಿ ತಾನು ಶ್ರೇಷ್ಠವಾಗಿರತಕ್ಕಂತಹ ರಾಜ್ಯವನ್ನು ಹೊಂದಿ ಮುಂದೆ ತಾನು ಸ್ವರ್ಗವನ್ನು ಕೂಡ ಹೊಂದತಕ್ಕಂಥವನಾಗ್ತಾ ಇದ್ದಾನೆ. ಮುಂದೆ ಅಂಗಿರಾ ಋಷಿಗಳ ಮಗನಾಗಿರತಕ್ಕಂತಹ ನಾರಾಯಣ ಎಂಬ ಬ್ರಾಹ್ಮಣನು ಕೂಡ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಪರಮಾತ್ಮನ ಅಪರೋಕ್ಷವನ್ನು ಪಡಿಸಿಕೊಡ್ತಕ್ಕಂಥವನಾಗ್ತಾ ಇದ್ದಾನೆ. ಇಂತಹ ರಾಮಚಂದ್ರನು ಈ ಯಾವ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ದರಿಂದಲೇನೆ ಸೀತೆ ಆ ಯಾವ ಅವನಿಗೆ ಪ್ರಾಪ್ತವಾಗ್ತಕ್ಕಂಥವಳಾಗ್ತಾ ಇದ್ದಾಳೆ. ರಾವಣನಿಂದ ಕದ್ದೊಯ್ದಂತಹ ಸೀತೆ ಪ್ರಾಪ್ತವಾಗಬೇಕಾದರೆ ಯಾವ ಸಾಕ್ಷಾತ್ ಭಗವಂತನೇ ರಾಮಚಂದ್ರನೇ ಸ್ವಾಮಿ ಪುಷ್ಕರಣಿಯಲ್ಲಿ ತಾನು ಬಂದು ಸ್ನಾನ ಮಾಡತಕ್ಕಂಥವನಾಗ್ತಾ ಇದ್ದಾನೆ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ತಸ್ಯಾಹ ಪಶ್ಚಿಮ ದಿಗ್ಭಾಗೆ ವರಾಹ ವದನೋ ಹರಿಹಿ, ಸ್ವಾಮಿ ಪುಷ್ಕರಣಿಯ ಪಶ್ಚಿಮ ದಿಗ್ಭಾಗದಲ್ಲಿ ವರಾಹ ವದನೋ ಹರಿಹಿ, ಸ್ವಾಮಿ ಪುಷ್ಕರಣಿಯ ಹಿಂಭಾಗದಲ್ಲಿ ಯಾವ ಸಾರ್ಧ ತ್ರಿಕೋಟಿ ಜಾತೀನಾಂ ಜನ್ಮಸ್ಥಾನ ಸಹಸ್ರಭಂ, ಅಲ್ಲಿ ಆ ಧರಣಿಯ ಆಲಿಂಗಿತವಾಗಿರತಕ್ಕಂತಹ ಸಾರ್ಧ ತ್ರಿಕೋಟಿ ದೇವತೆಗಳಿಂದ ಕೂಡಿರತಕ್ಕಂತಹ ಜನ್ಮಸ್ಥಾನ ಆಗಿರತಕ್ಕಂತಹ ಆ ಯಾವ ಶ್ರೇಷ್ಠವಾಗಿರತಕ್ಕಂತಹ ಸ್ವಾಮಿ ಪುಷ್ಕರಣಿಯ ಪಶ್ಚಿಮ ದಿಗ್ಭಾಗದಲ್ಲಿ ವರಾಹ ವದನೋ ಹರಿಹಿ, ವರಾಹ ರೂಪನಾಗಿರತಕ್ಕಂತಹ ಪರಮಾತ್ಮನ ಒಂದು ಅಲ್ಲಿ ಸ್ಥಾನವಿರತಕ್ಕಂತಹದ್ದಾಗಿದೆ. ನಿಜವಾಗಲೂ ಕ್ಷೇತ್ರ ಮೂರ್ತಿ, ಅಲ್ಲಿ ಸ್ಥಾನ ಮೂರ್ತಿ ಎಲ್ಲವೂ ಕೂಡ ವರಾಹ ವದನೋ ಹರಿಹಿ, ವರಾಹ ರೂಪನಾಗಿರ್ತಕ್ಕಂತಹ ಭಗವಂತನೇ ಅಲ್ಲಿ ತಾನು ಆ ಕ್ಷೇತ್ರಕ್ಕೆ ಅಧಿಪತಿಯಾಗಿ ಅಲ್ಲಿ ತಾನು ಇರ್ತಕ್ಕಂಥವನಾಗ್ತಾ ಇದ್ದಾನೆ. ಅಂತಹ ಏನಂ ಗಿರಿವರಂ ಪ್ರಾಪ್ಯ ಭಗವಾನ್ ವೆಂಕಟಾಚಲ, ಇದನ್ನು ನೋಡಿಕೊಂಡು ಭಗವಂತ ವಿಚಾರ ಮಾಡಿ ಅಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಹುಣಸಿ ಗಿಡದ ಕೆಳಗೆ ಇರತಕ್ಕಂತಹ ಹೊತ್ತಿನಲ್ಲಿ ಭಗವಂತ ತಾನು ಬಂದು ತಾನು ವಾಸ ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಎಷ್ಟು ವರ್ಷ ವಾಸ ಮಾಡಿದ ಅಲ್ಲಿ ಅಂತ ಹೇಳಿದ್ರೆ 10,000 ವರ್ಷಗಳ ವಾಸಗಳ ಪರ್ಯಂತ ಭಗವಂತ ಅಲ್ಲಿ ವಾಸ ಮಾಡಿದ್ದ. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠ ಉತ್ತಮಂ ಅಂತ ಹೇಳ್ತೀವಲ್ಲ, ಅಂತಹ ಉತ್ತಮವಾದಂತಹ ವೈಕುಂಠದಿಲ್ಲ. ಅದ್ರೇವ ದ್ವಾಪರೇ ಚೈವ 28 ಮೇಕಲೋ ಅತೀತೆ ವತ್ಸರೇ ಕಶ್ಚಿತ ಚೋಳರಾಜೋ ನೃಪೋತ್ತಮ, ಚೋಳರಾಜ ನೃಪ ಇರತಕ್ಕಂತಹ ಸಂದರ್ಭದವನಗೂ ಭಗವಂತ ಅಲ್ಲಿಗಿದ್ದಿದ್ದು ಯಾರಿಗೂ ಗೊತ್ತಾಗಿಲ್ಲ, ಯಾರಿಗೂ ತಿಳಿದಿಲ್ಲ. ಅಲ್ಲಿವರೆಗೂ ಹಾಗೆ ತಾನು ಇರ್ತಕ್ಕಂಥವರಾಗ್ತಾ ಇದ್ದಾನೆ. ಅತೀತೆ ದ್ವಾಪರೇ ಚೈವ 28 ಮೇಕಲೋ, 28ನೇ ಕಲಿಯುಗ ಬರುವ ಪರ್ಯಂತವಾಗಿ ಅಲ್ಲಿ ತಾನು ಇರ್ತಕ್ಕಂಥವನಾಗ್ತಾ ಇದ್ದಾನೆ. ಅವತಾರ ಸಮಾಪನ್ನೋ ನಾಗ ಕನ್ಯೋದರೋ ತಥಾ ಪಾಲ್ಯಮಾನೇ ನೃಪೇ ಅಸ್ಮಿನ್ ಭೂಖಂಡಂ ಬಹುಪುಣ್ಯದಂ, ಅಂದ್ರೆ ಆ ನಾಗಕನ್ನಿಕೆಯಲ್ಲಿ ಜನಿಸಿರ್ತಕ್ಕಂತಹ ಚೋಳ ರಾಜ ತಾನು ಅಲ್ಲಿ ಯಾವ ಪವಿತ್ರವಾಗಿರ್ತಕ್ಕಂತಹ ಭೂಮಿಯ ಒಂದು ಯಾವ ಇದನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ, ಭೂಮಿಯನ್ನು ಆಳುವಂತಹ ಸಂದರ್ಭದಲ್ಲಿ, ಭೂಖಂಡವನ್ನು ಆಳುವಂತಹ ಸಂದರ್ಭದಲ್ಲಿ ಅಲ್ಲಿ ತಾನು ಇರತಕ್ಕಂಥವನಾಗ್ತಾ ಇದ್ದಾನೆ. ಬಹುಕ್ಷೀರ ಪದಾಗಾವಾಹ ಪುತ್ರವೈ ಪಿತೃ ವತ್ಸಲಾಹ ಕಾಲೇ ವರ್ಷತು ಪರ್ಜನ್ಯ ಸಸ್ಯಂ ವೈ ಬಹುಧಾನ್ಯದಾಹ. ಆ ಚೋಳರಾಜನ ಕಾಲದಲ್ಲಿ ಬಹು ಕ್ಷೀರ ಪದಾಗಾವಹ, ಅನೇಕ ಕ್ಷೀರವನ್ನು ಕೊಡತಕ್ಕಂತಹ ಆಕಳುಗಳು ಮತ್ತು ಕಾಲಕಾಲದಲ್ಲಿ ಮಳೆ ಬೆಳೆ ಎಲ್ಲವೂ ಕೂಡ ನಾರ್ಯ ಪತಿವೃತ ಸರ್ವ ಪುರುಷ ನಿಯತ ಸ್ತ್ರೀಯ, ಎಲ್ಲ ಸ್ತ್ರೀಯರು ಪತಿವೃತರಾಗಿ ಪುರುಷರು ನಿಯತ ಸ್ತ್ರೀಯರಾಗಿ ಇರ್ತಕ್ಕಂಥವರಾಗ್ತಾ ಇದ್ದಾರೆ. ತಸ್ಮಿನ್ ಕಾಲೇ ವಿಧಿ ಸಾಕ್ಷಾತ್ ಅನುರೂಪೋತ್ಸಮಾಹಿತ, ಭಗವಂತ ಆವಾಗ ಅಲ್ಲಿ ತಾನು ಅಲ್ಲಿ ಇರುವಂತಹದ್ದನ್ನು ಸೂಚನೆ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಇರತಕ್ಕಂತಹ ಸಂದರ್ಭದಲ್ಲಿ ಆಗ ಅಲ್ಲೇನಾಯಿತು ಅಂದ್ರೆ ವೈಕುಂಠದಲ್ಲಿ ಭಗವಂತ ಇಲ್ಲ, ಲಕ್ಷ್ಮೀದೇವಿ ಇಲ್ಲ, ಯಾರೂ ಇಲ್ಲ. ಬ್ರಹ್ಮದೇವರು ನಾರದರಂತಾರೆ, ಬ್ರಹ್ಮದೇವರೇ ನಿಮ್ಮ ತಂದೆ ತಾಯಿ ಇಬ್ರು ಯಾರು ಕಾಣಿಸ್ತಾನೆ ಇಲ್ಲಲ್ಲಪ್ಪ, ವೈಕುಂಠ ಖಾಲಿ ಆಗಿಬಿಟ್ಟಿದೆ, ಎಲ್ಲಿ ಹೋಗಿದ್ದಾರೆ, ಹುಡುಕಾಡಬೇಕಲ್ಲ. ಆಗ ಲಕ್ಷ್ಮೀದೇವಿ ಅಂತೂ ಕೊಲ್ಹಾಪುರದಲ್ಲಿದ್ದಾಳೆ, ಆಗಿ ಗುರ್ತಾಗ್ತದೆ. ಯಾಕಂದ್ರೆ ನಿತ್ಯ ಪೂಜೆ ಪುನಸ್ಕಾರ ಅವಳಿಗೆಲ್ಲ ನಡೆದು ಬಿಟ್ಟಿತ್ತು, ಲಕ್ಷ್ಮೀದೇವಿ ಅಂತೂ ಗುರ್ತಾಯಿತು. ದೇವರಲ್ಲಿದ್ದಾನೆ, ಹುಡುಕಾಡಬೇಕಲ್ಲ. ಆಗ ಆ ಲಕ್ಷ್ಮೀದೇವಿ ದೇವರೆಲ್ಲಿ ಹೋಗಿದ್ದಾನೆ, ಹುಡುಕಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಅಲ್ಲಿ ತಾನೇನ್ ಮಾಡ್ತಾ ಇದ್ದಾರೆ ಅಂತಂದರೆ, ಆಗ ಬ್ರಹ್ಮದೇವರನ್ನು ಆಕಳನ್ನಾಗಿ ಮಾಡಿಕೊಂಡು, ರುದ್ರದೇವರನ್ನು ಕರುವಾಗಿ ಮಾಡಿಕೊಂಡು, ಸಾಕ್ಷಾತ್ ಲಕ್ಷ್ಮೀದೇವಿಯೇ ಗೋಪಾಲಿಕೆಯಾಗಿ ಆಕಳು ಕಾಯುವವಳಾಗಿ ದೇವರನ್ನು ಹುಡುಕಾಡಬೇಕು ಅಂತ ಬರುತ್ತಾ ಇದ್ದಾರೆ.
ಯಾಕಂದ್ರೆ ಕಲಿಯುಗದಲ್ಲಿ ಹೇಗಿರಬೇಕು ಹಾಗೆ. ಯಾಕಂದ್ರೆ ಕಲಿಯುಗದ ಕಾಲ ಪ್ರಾರಂಭವಾಗಿದೆ, ಸಂಧಿಕಾಲ. ಅದು ಪೂರ್ಣ ಕಲಿಯುಗನೂ ಅಲ್ಲ, ಪೂರ್ಣ ದ್ವಾಪರ ಯುಗನೂ ಅಲ್ಲ, ಮಧ್ಯಕಾಲ, ಸಂಧಿಕಾಲ. ಹೇಗೆ ನಾವು ಸಾಯಂಕಾಲ ಕಾಲ ಹೇಳ್ತೀವಲ್ಲ, ಇದು ಪೂರ್ಣ ಮಧ್ಯಾಹ್ನನೂ ಅಲ್ಲ, ಪೂರ್ಣ ರಾತ್ರಿನೂ ಅಲ್ಲ, ಇದಕ್ಕೆ ಸಾಯಂಕಾಲ ಅಂತ ಕರಿತೀವಿ ನಾವು, ಸಂಧಿಕಾಲ ಅಂತ. ಹಾಗೆ ಯುಗಗಳ ಸಂಧಿಕಾಲ. ಆ ಕಾಲದಲ್ಲಿ ಯಾವ ಕಲಿಯುಗದಂತೆ ಇರಬೇಕು ಅಂತ ಹೇಳಿ ಅಲ್ಲಿ ಬ್ರಹ್ಮಾದೇನು ಶಿವೋ ವತ್ಸೋ ಗೋಪಾಲಿ ಕಮಲಾಲಯ, ಆ ಲಕ್ಷ್ಮೀದೇವಿ ಸಾಕ್ಷಾತ್ತಾಗಿ ಗೋಪಾಲಿಕೆಯಾಗಿ ಅಲ್ಲಿ ತಾನು ಬರತಕ್ಕಂಥೋಳಂತ ಇದ್ದಾಳೆ. ಪಶ್ಯಂತಿ ಪತಿಮಾರ್ಗಂ ಚೋಳರಾಜನ ಆಸ್ಥಾನದಲ್ಲಿ. ಆಗ ಅಲ್ಲಿ ಈ ಯಾವ ಆಕಳು ಮತ್ತು ಕರು ಮತ್ತು ಆ ಗೋಪಾಲಿಕೆ ಇವರು ಆ ರಾಜನ ಹತ್ರ ಕರೆದುಕೊಂಡು ಬರ್ತಾ ಇದ್ದಾರೆ. ಕರೆದುಕೊಂಡು ಬಂದು ಈಗ ಎಲ್ಲಿದ್ದಾನೆ ದೇವರು ಹುಡುಕಾಡಬೇಕು ಅಂತ ಬ್ರಹ್ಮದೇವರಿಗೆ ಆಜ್ಞೆ ಮಾಡ್ತಾಳೆ. ಯಾಕಂದ್ರೆ ನಿನ್ನ ಕೆಲಸ, ನಿನ್ನ ತಂದೆ ಎಲ್ಲಿದ್ದಾನೋ ಹುಡುಕಾಡಬೇಕು, ಅವನಿಗೆ ಆಹಾರ ಕೊಡಬೇಕು, ನಿನ್ನ ಕರ್ತವ್ಯ ಅದು ಅಂತ ಹೇಳಿ ಲಕ್ಷ್ಮೀದೇವಿ ಹೇಳಿರ್ತಾಳೆ. ಆಗ ಆ ಲಕ್ಷ್ಮೀದೇವಿ ಅಂದ್ರೆ ಗೋಪಾಲಿಕೆ ಆ ಆಕಳು ಕಾಯುವವಳು, ಆಕಳನ್ನು ಮಾರಬೇಕು ಎನ್ನುವಂತಹ ದೃಷ್ಟಿಯಿಂದ ಸಲಕ್ಷಣವಾಗಿರತಕ್ಕಂತಹ ಆಕಳು, ಲಕ್ಷಣದಿಂದ ಕೂಡಿಕೊಂಡಿರತಕ್ಕಂತಹ ಅಂತಹ ಶ್ರೇಷ್ಠವಾದ ಲಕ್ಷಣದಿಂದ ಕೂಡಿಕೊಂಡಿರತಕ್ಕಂತಹ ಆಕಳು, ಅಂತಹ ಆಕಳಿನಿಂದ ತಾನು ಆಕಳು ಕರು ಎರಡೂ ಕಳೆದುಕೊಂಡು ರಾಜನ ಮನೆಗೆ ಬರ್ತಕ್ಕಂಥದ್ದು ಆಗ್ತದೆ, ರಾಜನ ಸಭೆಗೆ. ಆಗ ರಾಜನಿಗೆ ಬಹಳ ಸಂತೋಷ ಆಯ್ತು. ಕೆಲವೊಂದು ಮಂಗಳ ದ್ರವ್ಯಗಳು ನೋಡಿದ್ರೆ ಸಂತೋಷ ಆಗ್ತದೆ, ಕೆಲವೊಂದು ಮಂಗಳ ದ್ರವ್ಯಗಳು ಅಂತ ಹೇಳ್ತಾರೆ. ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳ್ತೀನಿ ಯಾವ್ಯಾವ್ದು ಮಂಗಳ ದ್ರವ್ಯಗಳು, ಯಾವ್ಯಾವ್ದು ಮಂಗಳ ದ್ರವ್ಯಗಳಲ್ಲ ಅಂತ ಹೇಳಿ. ಮಂಗಳ ದ್ರವ್ಯಗಳು ಅಂತ ಯಾವ್ದು ಹೇಳಿಬಿಟ್ಟು ಅರ್ಥ ಆಗ್ತದೆ. ಯಾವ್ದಾದ್ರು ನಾವು ಶುಭ ಕೆಲಸಕ್ಕೆ ಹೋಗಬೇಕಾದ್ರೆ ನಮಗೆ ಮಂಗಳ ದ್ರವ್ಯಗಳು ಏನಾದರೂ ಎದುರಿಗೆ ಬಂದ್ರೆ ನಮ್ ಕೆಲಸ ನಿಶ್ಚಿತ ಅಂತ ಅರ್ಥ. ಯಾವ್ಯಾವವು? ಕನ್ಯಾ ಗೌ ಭೈರಿ ಶಂಕ ದದಿ ಫಲ ಕುಸುಮ ಪಾವಕಂ ದೀಪ್ಯಮಾನಂ ಯಾನೇ ವಾಗ್ಮಿ ವಿಪ್ರಯುಗ್ಮಂ ಹಯ ಗಜ ವೃಷಭಂ ಪೂರ್ಣ ಕುಂಭದ್ವಯಂ ಚ. ಏನೇನು ಅಂತಂದ್ರೆ ಒಬ್ಬ ಕನ್ಯಾಮಣಿ ಮತ್ತು ಗೋ ಆಕಳು ಮತ್ತು ಭೈರಿ ಶಬ್ದ ವಾದ್ಯಗಳು ಮತ್ತು ಶಂಖಧ್ವನಿ, ಮೊಸರು, ಹಣ್ಣುಗಳು, ಹೂವು, ಉರಿಯುವಂತಹ ಕೆಂಡ, ಉರಿಯುವಂತಹ ಕೆಂಡ ಮತ್ತು ಉತ್ಸವ, ರಥೋತ್ಸವ ಮತ್ತು ಇಬ್ಬರು ಬ್ರಾಹ್ಮಣರು, ಒಬ್ಬ ಬ್ರಾಹ್ಮಣ ಅಲ್ಲ, ಇಬ್ಬರು ಬ್ರಾಹ್ಮಣರು ಅಥವಾ ದಂಪತಿಗಳು ಎದುರಿಗೆ ಬಂದಾಗ ಕುದುರೆ, ಆನೆ, ಎತ್ತು, ಪೂರ್ಣ ಕುಂಭ ಇಷ್ಟು ಎದುರಿಗೆ ಬಂದ್ರೆ ಇವು ಮಂಗಳ. ಇನ್ನೊಂದೆರಡು ಹೇಳ್ತಾರ ಅದರಲ್ಲಿ. ಏನು ಅಂತಂದರೆ ನಾವು ಎದುರಿಗೆ ಉದ್ಯದ್ಭಾಸೆ ಸಮೇ ಕುಂಭೆ ಜಲಚಜದ್ ಸಿದ್ಧಂ ಅನ್ನಂ ಶವಂ ವಾಪಿ ವೈಶ್ಯಂ ಮಾಂಸಂ ಮಧ್ಯಂ ಶುಭ ಶಕುನಮಿದಂ ಮಂಗಲಂ ಮಂಗಲಾನನಾಂ. ಇನ್ನೊಂದು ಹೇಳ್ತಾರೆ ಏನು ಅಂದ್ರೆ ಇದೇ ರೀತಿಯಾಗಿ ಶವ, ನಾವು ಹೋಗುವಾಗ ನಾವು ಎದುರಿಗೆ ಶವ ಬಂದ್ರೆ ಅದು ಮಂಗಳ ಅಂತ. ನೋಡ್ರಿ, ಯಾವುದು ಅಮಂಗಳ ಅಂತ ಹೇಳಿ ಮುಟ್ಟಿದ್ರೆ ನಾವು ಸ್ನಾನ ಮಾಡ್ತೀವಿ, ನೋಡಿದ್ರೆ ಸ್ನಾನ ಇಲ್ಲ, ಮತ್ತೆ ಮುಟ್ಟಿದ್ರೆ ಸ್ನಾನ ಅಷ್ಟೇ, ಸ್ಪರ್ಶ ಆದ್ರೆ ಸ್ನಾನ ಹೊರತು ದರ್ಶನದಿಂದ ಸ್ನಾನ ಅಲ್ಲ. ಎದುರಿಗೆ ಬಂದ್ರೆ ಅದು ಶುಭ ಅಂತ. ನಾವು ಶುಭ ಕೆಲಸಕ್ಕೆ ಹೋದಾಗ ಹೆಣ ಬಂತು ಅಂತ ಮಂಗಳ ಅಂತ ತಿಳ್ಕೊಳ್ಬಾರದು, ನಿಜವಾಗ್ಲೂ ಕೂಡ ಅದು ಶುಭನೇ. ಇನ್ನು ವೈಶ್ಯ ಮತ್ತು ಮದ್ಯ, ಹೆಂಡ ಅದೇನಾದ್ರೂ ಎದುರಿಗೆ ಬಂತು ಅಂದ್ರೆ ಅದು ಶುಭ. ಮಾಂಸ ಇವುಗಳು ನಮಗೆ ಎದುರಾದರೆ ಅವು ಶುಭ ಎಂದು ನಾವು ತಿಳಿದುಕೊಳ್ಳಬೇಕು. ನೋಡ್ರಿ, ಯಾವ್ಯಾವುದು ಅಮಂಗಳ ಅಂತ ಇರ್ತದೋ ಅದು ನಮಗೆ ಎದುರು ಬಂದ್ರೆ ಶುಭ ಅಂತ ಹೇಳುತ್ತದೆ ಶಾಸ್ತ್ರ. ನಿಜವಾಗ್ಲೂ ಕೂಡ ಶಾಸ್ತ್ರ ಬಹಳ ವಿಚಿತ್ರ. ಅದನ್ನು ಯಾವ ಸಂದರ್ಭದಲ್ಲಿ ನೋಡಬಾರದು ಅಂತಾರೆ, ಆ ಸಂದರ್ಭದಲ್ಲಿ ನೋಡಿದ್ರೆ ಅಮಂಗಳ. ಆದ್ರೆ ಪ್ರಯಾಣ ಕಾಲದಲ್ಲಿ ಶುಭ ಕಾಲದಲ್ಲಿ ಏನಾದ್ರೂ ಎದುರಿಗೆ ಬಂದ್ರೆ ಅದು ಶುಭನೇ. ಈಗ ನಮಗೆ ಆಕಳು ಎದುರಿಗೆ ಬರ್ತಿರ್ತದೆ, ನಾವು ನಡ್ಕೋದು ಹೋಗ್ತಿರ್ತೀವಿ, ಆದಷ್ಟು ಅದನ್ನು ಬಲಕ್ಕೆ ಹಾಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಆಕಳು ಬರ್ತಿರ್ತೇನೆ, ಸುಮ್ಮನೆ ಅದನ್ನು ತ್ಯಾಗ ಮಾಡಿ, ಅನಾನುಕೂಲ ಇತ್ತು, ಪಾಪದ ಕುತ್ಕೊಂಡಿತ್ತು, ಅದು ಕೆಬಿಸಿ ಸರಿಸಿ ನಾವು ಆಮೇಲೆ ಹೋಗುವಂತಹದ್ದಲ್ಲ. ಏನೋ ಅದು ನಮಗೇನೋ ಅವಕಾಶ ಇತ್ತು ಅಂದ್ರೆ ಅದನ್ನ ಬಲಕ್ಕೆ ಹಾಕೊಂಡು ಅಲ್ಲಿ ಅನುಸಂಧಾನ ಮಾಡಿಕೊಂಡು ಆಕಳಾಗಲಿ ಅಥವಾ ಬ್ರಾಹ್ಮಣರಾಗಲಿ ಯಾರಾದರೂ ಇದ್ರೆ ಅವಶ್ಯವಾಗಿ ಅದನ್ನು ಮಾಡ್ಕೊಂಡು ಹೋಗ್ಬೇಕು. ತುಳಸಿ ಕಟ್ಟಿ ಇತ್ತು, ಬಲಕ್ಕೆ ಹಾಕೊಂಡು ಹೋಗ್ಲಿಕ್ಕೆ ಬರ್ತಾ ಇತ್ತು ಅಂದ್ರೆ ಆಗ ನಾವು ಅದನ್ನ ಬಲಕ್ಕೆ ಹಾಕೊಂಡು ಹೋಗ್ಬೇಕು. ಅಂದ್ರೆ ಇವೆಲ್ಲವೂ ಕೂಡ ನಮಗೆ ಎಷ್ಟರ ಮಟ್ಟಿಗೆ ವಿಹಿತ ಅದನ್ನು ನಾವು ಅನುಕೂಲಕ್ಕೆ ತಕ್ಕಂತೆ ಅವಶ್ಯವಾಗಿ ಮಾಡಲೇಬೇಕು. ಇವೆಲ್ಲವೂ ಕೂಡ ಮಂಗಲ ಅಂತ. ಇದನ್ನು ರಾಜ ತಾನು ತಿಳಿದುಕೊಂಡಿದ್ದರಿಂದ ಆ ಸಂವತ್ಸಾಕವಾದ ಆಕಳು ಅದು ಬಂದ ಕ್ಷಣ ಅವನಿಗೆ ಬಹಳ ಸಂತೋಷ ಆಯ್ತು. ನನಗೇನೋ ಶುಭ ಶಕುನ ಇದೆ, ನನ್ನ ರಾಜ್ಯಕ್ಕೆ ಇಂತಹ ಸಲಕ್ಷಣವಾಗಿರತಕ್ಕಂತಹ ವತ್ಸದಿಂದ ಸಹಿತವಾಗಿರತಕ್ಕಂತಹ ಆಕಳು ಬಂದಿದೆಯಲ್ಲ, ನನಗೇನೋ ಒಳ್ಳೆಯದಿದೆ ಅಂತ ಆ ಯಾವ ಚೋಳರಾಜ ತಾನು ವಿಚಾರ ಮಾಡಿ ಆಗ ಚೋಳ ಗ್ರಾಹ ಗರಂ ಪ್ರಾಪ್ತಂ ದವ್ಯ ಮೂಲಂ ಸವತ್ಸಕಾಂ. ಆಗ ಅಲ್ಲಿ ಬಂದು ಕೇಳ್ತಾಳೆ, ರಾಜ ನನಗಂತರೂ ಈ ಆಕಳನ್ನು ಸಾಕಲಿಕ್ಕೆ ಆಗ್ತಾ ಇಲ್ಲ,
ಯಾಕಂದ್ರೆ ಇದು ಸಲಕ್ಷಣವಾದಂತಹ ಆಕಳು. ನನ್ನಿಂದ ಎಷ್ಟು ಜವಾಬ್ದಾರಿಯಿಂದ ಯುಕ್ತನಾಗಿಟ್ಟುಕೊಂಡು ಪಾಲನೆ ಮಾಡಬೇಕು ಅಂದ್ರೆ ಆಗುವುದಿಲ್ಲ. ಆದರೆ ನಿನಗೆ ಮಾತ್ರ ಶಕ್ಯ, ನೀನು ರಾಜ. ಇಂತಹ ಆಕಳುಗಳನ್ನು ನೀನು ರಕ್ಷಣೆ ಮಾಡಬಹುದು. ಯಾಕಂದ್ರೆ ನಿನಗೆ ಸೇವಕರಿರ್ತಾರೆ, ನಿನಗೆಲ್ಲ ಕೆಲಸದವರು ಇರ್ತಾರೆ, ಮತ್ತು ನಿನಗೆ ರಕ್ಷಣೆ ಮಾಡಲಿಕ್ಕಾಗಿ ನಿನ್ನ ಮಗನಿಗಾಗಿ ಹಾಲು ಕುಡಿಯಲಿಕ್ಕಾಗಿ ಇದರ ಹಾಲು ಕುಡಿಸಿದ್ರೆ ಅತ್ಯಂತ ಶ್ರೇಷ್ಠನಾದಂತಹ ನಿನ್ನ ಮಗನಾಗ್ತಾನೆ, ಇದರಲ್ಲಿ ಸಂದೇಹ ಇಲ್ಲ ಅಂತ ಹೇಳಿ ಅಲ್ಲಿ ಬಹುಕ್ಷೀರ ಕದಾಭಾವಃ ಸ ಪುತ್ರಾರ್ಥೋ ಮಕರೋಯದ, ನೀನು ಮಗನಿಗಾಗಿ ಈ ಆಕಳನ್ನು ತೆಗೆದುಕೊಳ್ಬಾರದೇಕೆ? ಆಗ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆಗ ರಾಜ ತಾನು ಅಲ್ಲಿ ಗೋವೈದ್ಯರನ್ನು, ಗೋಶಾಸ್ತ್ರ ಬಲ್ಲವರನ್ನು ಕರೆಸುತ್ತಾನೆ. ಕರೆಸಿ ನೋಡ್ತಾನೆ. ಅವ್ರು ನೋಡ್ತಾರೆ, ಎಂತಹ ಆಕಳು ಇದು, ನಾವೇ ನೋಡಿಲ್ಲ ಇಂತಹ ಆಕಳು. ಯಾರು? ಸಾಕ್ಷಾತ್ ಬ್ರಹ್ಮದೇವರಿಗೆ 32 ಲಕ್ಷಣಗಳಿಂದ ಕೂಡಿದಂತಹ ಬ್ರಹ್ಮದೇವರೇ ಸಾಕ್ಷಾತ್ ಆಕಳಾಗಿ ಬಂದಂತಹ ಸಂದರ್ಭದಲ್ಲಿ ಇನ್ನು ಬೇರೆ ಲಕ್ಷಣಗಳು ಹೇಳಬೇಕು ಅವರಿಗೆ. ಆಕಳಿಗೆ ಏನೇನು ಲಕ್ಷಣ ಇರಬೇಕು, ಶಾಸ್ತ್ರಾಧಿಪತ್ವ, ಶೃಂಗ, ಶಪತ್ವ, ಏನೇನು ಇರಬೇಕು, ಎಲ್ಲ ಸಲಕ್ಷಣವಾಗಿರ್ತಕ್ಕಂತಹ ಯಜ್ಞ ಸಾಧನ ಭೂತಾಯಾ ವಿಶ್ವಶ್ಚೌಘನಾಶಿನಿ ವಿಶ್ವರೂಪಧರೋ ದೇವ ಪ್ರಿಯತಾಮನಯಾಗವ ಅಂತ ಹೇಳಿದಂತೆ ಅಂತಹ ವಿಶ್ವರೂಪವಾಗಿರತಕ್ಕಂತಹ ಆಕಳ ನೋಡಿ ಬಹಳ ಸಂತೋಷ ಆಯಿತು. ಅದಕ್ಕೆ ಏನು ಅಂತಂದ್ರೆ 2,000 ಅದಕ್ಕೆ ತಾನೇನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಆಕಳನ್ನು ತಾನು ಅಲ್ಲಿ ಕೊಟ್ಟು ಒಂದು ದುಡ್ಡಿಗಾಗಿ ತಾನು ಅದನ್ನು ವಿಕ್ರಯಣವನ್ನು ಮಾಡಿ ತಾನು ಹೊರಡ್ತಕ್ಕಂಥವಳಾಗ್ತಾ ಇದ್ದಾಳೆ. ಆಗ ತಥೋಧೇನು ಸಹಸ್ರೇಣ ಸಾಕಂ ವೆಂಕಟಾಚಲಂ. ಆಗ ನೋಡ್ರಮ್ಮ, ಇದಕ್ಕೆ ಬೆಲೆ ಏನಿದೆ ಅಂದ್ರೆ ಉಚಿತ ಮೌಲ್ಯವನ್ನು ಕೂಡ ತಾನು ಸೂಚಿಸ್ತಕ್ಕಂಥವಳಾಗ್ತಾ ಇದ್ದಾಳೆ. ಅದಕ್ಕಾಗಿ ಅಲ್ಲಿ ಇದು ಏನು ಅಂತಂದರೆ, ಅನೇಕ ಆಕಳುಗಳಲ್ಲಿ ಇದು ಆಕಳು ಬಹಳ ಶ್ರೇಷ್ಠ. ಆಗ ಅವ ಹೇಳ್ತಾನೆ, ರಾಜ, ನನ್ನ ಮಗನ ಹಾಲಿಗಾಗಿ ಈ ಆಕಳಿನ ಹಾಲನ್ನು ಇಡಬೇಕು, ಬೇರೆ ಯಾವ ಆಕಳ ಹಾಲು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಇದನ್ನು ಮಾತ್ರ ಇಡಬೇಕು ಅಂತ ಹೇಳಿ ಅವಳು ಅದನ್ನು ಅಲ್ಲಿ ಕೊಟ್ಟು ತಾನು ಹೋಗ್ತಕ್ಕಂಥವಳಾಗ್ತಾ ಇದ್ದಾಳೆ. ಕ್ರಿಯೆ ಮಾಡಿ ಅದನ್ನು ತಾನು ಹೋದ್ಲು. ಇಲ್ಲಿ ಬ್ರಹ್ಮದೇವರ ಕೆಲಸ ಒಪ್ಪಿಸಿದ್ರಲ್ಲ, ಏನು? ದೇವರನ್ನು ಹುಡುಕಾಡುವಂತಹ ಕೆಲಸ ಒಪ್ಪಿಸಿದ್ರು. ದೇವರನ್ನು ಹುಡುಕಾಡುವಂತಹ ಕೆಲಸದಲ್ಲಿ ಅವಶ್ಯವಾಗಿ ಇವಳಿಗೆ ಮುಂದುವರಿಯಬೇಕಾಗಿತ್ತು. ಅದಕ್ಕಾಗಿ ಬ್ರಹ್ಮದೇವರು ತಾನೇನ್ ಮಾಡ್ತಾ ಇದ್ದಾರೆ ಅಂತಂದರೆ, ಆಗ ಒಂದ್ ದಿವಸ ಆಕಳು ಭಾರೀ ಅದ್ವಿತೀಯವಾದ ಹಾಲು ಕರು, ಸಾಕ್ಷಾತ್ ರುದ್ರದೇವರು ಕರುವಾಗಿದ್ದಾರೆ. ಅಲ್ಲಿ ಏನೋ ಹಾಲು ಕೊಡ್ತಾ ಇದೆ, ಬಹಳ ಸಂತೋಷ ಆಯ್ತು. ಹಾಲು ಬಹಳ ರುಚಿ ಇತ್ತು. ಆಗ ರಾಜ ಅಂದ, ಬಹಳ ಎಚ್ಚರಿಕೆಯನ್ನು ನೋಡ್ಕೊಳ್ರಪ್ಪ, ನೀವು ವ್ಯವಸ್ಥೆಯಿಂದ ಇದನ್ನು ಕಾಯ್ಕೊಂಡು ಬರಬೇಕು, ಯಾಕಂದ್ರೆ ಇದರ ಮೇಲೆ ಬಹಳ ಜನ ಕಣ್ಣು ಹಾಕ್ತಾರೆ, ಅದಕ್ಕಾಗಿ ದೃಷ್ಟಿಯಾಗಿತ್ತು, ಅದಕ್ಕೆ ನೀನು ಇದನ್ನು ಕಾಪಾಡಬೇಕು ಅಂತ ಹೇಳಿ ಆಗ ಎಲ್ಲ ಕಡೆಗೂ ತಿರುಗಾಡ್ತಾ ಇದೆ. ಅನೇಕ ಆಕಳುಗಳ ಜೊತೆ ಇದು ಆಕಳು ಹೋಯ್ತು, ಎಲ್ಲ ಕಡೆಗೂ ತಿರುಗಾಡ್ತಾ ಇದೆ. ಅದು ಆಕಳುಗಳೆಲ್ಲ ಒಂದು ಕಡೆ ಮೇಯ್ತಿದ್ರು, ಇದು ಒಂದು ಕಡೆ ಮೇಯ್ಲಿಕ್ಕೆ ಶುರು. ಯಾಕಂದ್ರೆ ಇದು ಮೇಯ್ಲಿಕ್ಕೆ ಬಂದಿದ್ದ ಆಕಳಲ್ಲ, ಇದು ಹೊಟ್ಟಿಗಾಗಿ ಬಂದಿದ್ದು, ದೇವರಿಗಾಗಿ ಬಂದಂತಹ ಆಕಳು, ದೇವರನ್ನು ಹುಡುಕಲಿಕ್ಕಾಗಿ ಬಂದಂತಹ ಆಕಳು. ಇಲ್ಲಿರುವಂತಹ ಒಂದು ಹುಲ್ಲು, ಇಲ್ಲಿರುವಂತಹ ಹಣ್ಣು, ಇದಕ್ಕೆಲ್ಲ ಬೇಕಾಗಿದೆ ಈ ಆಕಳಿಗೆ. ದೇವರನ್ನು ಹುಡುಕಬೇಕು, ಮುಖ್ಯ ಕರ್ತವ್ಯ, ಅದು ಮಾಡಬೇಕು ಅಂತ ಹೇಳಿ ಆಕಳು ತಾನು ಬರತಕ್ಕಂತಹದ್ದಾಗ್ತಾ ಇದೆ. ತದಕಾಲೇನ ಮಹತ ಸ್ವಾಮಿ ಪುಷ್ಕರಣೆ ಇದ್ದರೆ ವಲ್ಮೀಕಸ್ಥಂ ಹರಿಂ ಜ್ಞಾತ್ವ ತುತೋಷ ಮನಸಾನಿಧಿ. ಆಗ ವಲ್ಮೀಕಸ್ಥಂ ಹರಿಂ ದೃಷ್ಟ, ಆಗ ವಲ್ಮೀಕಸ್ಥನಾಗಿರ್ತಕ್ಕಂತಹ ದೇವರನ್ನು ನೋಡಿ ಬಹಳ ಸಂತೋಷ. ಒಂದ್ ದಿವಸ ತಿರುಗಾಡಿ ಬಂತು, ಏನೂ ಗುರ್ತಾಗ್ಲಿಲ್ಲ. 2ನೇ ದಿವಸ ಹೋದಾಗ ಅಲ್ಲಿ ಒಂದು ಹುತ್ತಿನಲ್ಲಿರುವಂತಹ ದೇವರನ್ನು ನೋಡಿ ಬಹಳ ಸಂತೋಷ ಪಡತಕ್ಕಂತಹದ್ದಾಗ್ತಾ ಇದೆ, ಮನಸ್ಸಿನಲ್ಲಿ ಆನಂದವಾಯಿತು. ಆಗ ಅಲ್ಲಿ ಜನಾರ್ದನಸ್ಯ ಪ್ರೀತ್ಯರ್ಥಂ ಧೇನುರೂಪಿ ಪಿತಾಮಹ, ಆ ಪರಮಾತ್ಮನ ಪ್ರೀತಿಗಾಗಿ ನೈವ ನ ಸತತಂ ಕರೋತಿ ಸತತಂ ಗೇಹೆ ನಚೇಯಂ ದದಾತಿ ಸ. ಆಗ ಆ ಕ್ಷೀರಧಾರೆಯನ್ನು ದೇವರ ಮೇಲೆ ಹಾಕಿಬಿಡಿ. ಆಪ್ಯಾಜಸ್ತು ಸಮೇತತೆ ವಿಶ್ವತಸ್ವ ಅವೃಷ್ಟ್ಯಂ ಭವಾವಾಜಸ್ತ ಸಂಗತೆ ಅಂತ ಹೇಳಿ ಅಲ್ಲಿ ಕ್ಷೀರಾಭಿಷೇಕವನ್ನು ಮಾಡತಕ್ಕಂತಹದ್ದಾಯಿತು. ದೇವರು ಭಕ್ತಿಯಿಂದ ಕೊಟ್ಟಂತಹ ಸಂದರ್ಭದಲ್ಲಿ ಭಗವಂತ ಅದನ್ನು ಸ್ವೀಕಾರ ಮಾಡಿದ. ಸಾಕ್ಷಾತ್ ಬ್ರಹ್ಮದೇವರೇ ನೋಡ್ರಿ, ಪ್ರತಿನಿತ್ಯದಲ್ಲಿ ಮಾಡಿರತಕ್ಕಂತಹ ನೈವೇದ್ಯವನ್ನು ಅಡಿಗೆ ಆದಾಕ್ಷಣ ನೈವೇದ್ಯ ಮಾಡೋರು ಬ್ರಹ್ಮದೇವರು. ಫಸ್ಟ್ ನೈವೇದ್ಯ ಅಡಿಗೆ ಆಯ್ತು, ಒಲಿಯಿಂದ ಕೆಳಗಿಳಿಸಿದ್ವಿ, ಅದು ಕೆಲಸ ಮುಗಿತು ಅಂದ್ರೆ ಆಗಿಂದಾಗ ದೇವರಿಗೆ ಸಮರ್ಪಣೆ ಮಾಡ್ತಾರಂತೆ ಬ್ರಹ್ಮದೇವರು. ನಾವು ಆಮೇಲೆ ಮಾಡೋದು, ಬ್ರಹ್ಮದೇವರು ಮಾಡಿದ್ದಾದ್ಮೇಲೆ ನಾವು ತುಳಸಿ ಹಾಕು, ತುಪ್ಪ ಹಾಕು, ದೇವರೇ ನೀನೊಂದಿಷ್ಟು ತಗೊಳಪ್ಪ ಅಂತೇಳಿ ಆಮೇಲೆ ದೇವರು ತಗೊಂಡ ಅಂತ ಅನುಸಂಧಾನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಖರೆ ತಗೊಂತಿದ್ರೆ ನಾವೇನೋ ಕೊಡ್ತಿದ್ದೀವಿ ಅನ್ನೋ ಗೊತ್ತಿಲ್ಲ, ನಮಗೆ ಬರ್ತದೆ ಅನ್ನೋದ್ರಿಂದ ನೈವೇದ್ಯ ಮಾಡೋ ಪ್ರಸಂಗದವ್ರು ನಾವಿರ್ತೀವಿ. ಅದಕ್ಕಾಗಿ ಆ ಯಾವ
ಭಗವಂತ ಆ ನಿತ್ಯವೂ ಕೂಡ ಬ್ರಹ್ಮದೇವರು ಸಮರ್ಪಣೆ ಮಾಡುವಂತಹ ಆ ನೈವೇದ್ಯದಂತೆ ಹಾಲನ್ನು ಕೂಡ ಅಲ್ಲಿ ತಾನು ಆ ಯಾವ ಎಲ್ಲ ಹಾಲು ಅಲ್ಲಿ ಹೊತ್ತಿನ ಮೇಲೆ ಬರತಕ್ಕಂಥದ್ದು. ಆಗ ಹೊತ್ತಿನ ಮೇಲೆ ಬರುಕಿತು, ಬರಕಿ ಮನೆಗೆ ಬಂತು, ಹಾಲು ಎಂಟ್ಲಿಕ್ಕೆ ನೋಡ್ತಾರೆ, ಹಾಲೇ ಬರ್ತಾ ಇಲ್ಲ. ಆಗ ರಾಜನ ಹೆಂಡತಿ ಮುಂದೆ ನಿಂತು ಹಾಲು ಹೆಂಡಿಸ್ಬೇಕು. ಮೊದಲನೇ ದಿವಸ ಹಾಲು ಹೆಂಡಿಸಿದ್ಲು, ಬೇಕಾದ ಚಲೋ ಹಾಲು ಬಂದಿತ್ತು, ಬಹಳ ರುಚಿಯಾಗಿತ್ತು ಎಲ್ಲ ಅಂತ. ಎರಡನೇ ದಿವಸ ಹಾಲು ಹಿಂಡ್ತಾರೆ, ಹಾಲೇ ಬರ್ತಾ ಇಲ್ಲ. ಆಗ ಅವಳು ಕೇಳ್ತಾಳೆ, ಏನಿದು, ಯಾಕೆ ಹೀಗಾಯಿತು? ಉವಾಚ ವಚನಂ ಮಂದಂ ರಾಜಭಾರ್ಯಾಚ ಮಗ್ಗತಂ. ಆಗ ಅವಳು ರಾಜಭಾರ್ಯ ತಾನು ಕೇಳ್ತಾ ಇದ್ದಾಳೆ, ಏನಿದು, ಯಾಕೆ ಹಾಲು ಬರ್ತಾ ಇಲ್ಲ? ಶ್ರೇಷ್ಠವಾದ ಆಕಳು, ನಿನ್ನೆ ಬೇಕಾದಷ್ಟು ಹಾಲು ಕೊಟ್ಟಿದೆ, ಇವತ್ತೇನೋ ತಿರುಗಾಡ್ಕೊಂಡು ಬಂದಿದೆ, ಹಾಲು ಕೊಡ್ತಾ ಇಲ್ಲ, ಏನು ಮಾಡಿದ್ದೀಯ? ಗೋಪಾಲ ಕೇಳುತ್ತಾಳೆ, ನಜಾನಾಮಿ ತವ ಯತ್ಕರ್ಮ ನಮಯಾ ಪಿಬಿತಂ ಪಯಃ ಸ್ವಯಂ ಪಿಬಿತಧೇನೋವ ವತ್ಸೋ ನ ವಿದ್ಯತೆ ಮಹಿ. ಆಗ ಆಕಳು ಅಂದ್ರೆ ಕರು ಏನಾದ್ರೂ ಕುಡಿತೋ ಅದು ಕುಡುದಿಲ್ಲ, ನಾನು ಕುಡಿದನೋ ನಾನು ಕುಡುದಿಲ್ಲ, ಹಾಲು ಹೇಗೆ ಹೋಯಿತು ನನಗೆ ಗೊತ್ತಾಗ್ತಾ ಇಲ್ಲ, ಆ ವಿಷಯ ನನಗೆ ತಿಳಿತಕ್ಕಂತಹದ್ದಾಗಿಲ್ಲ. ಸತ್ಯಂ ವಚನೇ ಮೂಢ ವಿಚಾರಂಚ ಕರೋತ್ತಮ. ಆಗ ಅವಳಿಗೆ ಸಿಟ್ಟು ಬಂದ್ಬಿಟ್ಟು, ಯಾರು ಕದೀತಾರ ಹಾಲನ್ನ? ನೀನೇ ಕದ್ದಿರ್ಬೇಕು, ಬೇರೆ ಯಾರು ಕದಿಯೋಂಗಿಲ್ಲ, ನೀನೇನಾದ್ರೂ ಮಾಡಿರ್ತಿದೆ, ನಿನ್ನ ಮೇಲೆ ಇಟ್ಟು ದಿವಸ ವಿಶ್ವಾಸ ಇಟ್ಟಿದ್ದೆ, ಇವತ್ತು ಚಲೋ ಹಾಲು ಬಂದದಂತ ಹೇಳಿ ಅದನ್ನೇನೋ ಮಾರ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದ ನೀನು ಹಾಲನ್ನು ಮಾರಿಕೊಂಡಿದ್ದೀಯಾ ಅಂತ ಹೇಳಿ ಆ ಯಾವ ಬಾರ್ಕೋಲ್ನಿಂದ ಹೊಡಿಸಿಬಿಡ್ತಾರೆ ಅವನಿಗೆ, ಗೋಪಾಲಕನಿಗೆ. ಅವನಿಗೆ ಸಿಟ್ಟು ಬಂದುಬಿಡ್ತು, ಅಯ್ಯೋ ನಾನೇನು ತಪ್ಪು ಮಾಡಿಲ್ಲ, ರಾಜನ ಪತ್ನಿ ರಾಣಿ ನನಗೆ ಶಿಕ್ಷೆ ಕೊಟ್ಟಿದ್ದಾಳೆ. ಆಗ ಅಲ್ಲಿ ಏನು ಮಾಡಿದ ಅಂದ್ರೆ ಅವನಿಗೆ ಸಿಟ್ಟು ಬಂದುಬಿಡ್ತು, ನಾನೇನು ತಪ್ಪು ಮಾಡಿಲ್ಲ, ಜೊತೆ ಹೊಡ್ಕೊಂಡೋಗಿ ಕರ್ಕೊಂಡು ಬಂದಿನಿ ಆಕಳನ್ನ, ಆಕಳು ಕಾಯ್ದಿದ್ದೇ ತಪ್ಪಾಯ್ತೇನೋ ಅನ್ಕೊಂಡ. ನಾನೇನೋ ಕುಡದೇ ಇದ್ರೂ ಅಪವಾದ ಬಂತಲ್ಲ, ಈ ಒಂದು ಆಕಳಿನಿಂದ ಅಪವಾದ ಬಂತು, ತಡ್ರಿ ಅದಕ್ಕೆ ವಿಚಾರ ಮಾಡಬೇಕು ಅಂತ ಹೇಳಿ ತಾನೇನ್ ಮಾಡ್ತಾ ಇದ್ದಾನೆ ಅಂತಂದರೆ, ಆಗ ಅಲ್ಲಿ ಮರುದಿವಸ ಮತ್ತೆ ಕರೆದುಕೊಂಡು ಹೋಗ್ಬೇಕಲ್ಲ, ಸಿಟ್ಟು ಬಂದುಬಿಟ್ಟಿತ್ರಿ. ಒಂದು ಕಡುಗೋಲು ಅಂದ್ರೆ ಹಸ್ತ ಮಾತ್ರಕಂ ಕುಠಾರಂ ಅಂತ ಹೇಳ್ತಾರೆ, ಅಂದ್ರೆ ಮೊಣಕೈಯಿಂದ ಕೈಯಲ್ಲಿರುವಂತಹದ್ದು, ಈ ಎಳ್ನೀರು ಕೊಚ್ಚಲಿಕ್ಕೆ ಇಟ್ಕೊಂಡಿರ್ತಾರೆ ನೋಡ್ರಿ, ಅಂತಹದ್ದು ಕೊಡ್ಲಿ ಥರ ಅದು ಇತ್ತು, ಅಂತಹದ್ದನ್ನು ಕೈಯಾಗಿ ಹಿಡ್ಕೊಂಡ. ಈ ಆಕಳಿನಿಂದಲೇ ಸಮಸ್ಯೆ ಆಗಿದೆ, ನನಗೆ ಏಟು ಬಿದ್ದಾವ, ಈ ಒಂದು ಆಕಳೇನಾದರೂ ತಪ್ಪು ಮಾಡಿತ್ತು ಅಂದ್ರೆ ಆಕಳನ್ನೇ ಸಾಯಿಸಿಬಿಡಬೇಕು ಅಂತ. ಏನಾಗ್ತದೆ ನೋಡ, ಯಾಕಂದ್ರೆ ಇದರಿಂದ ನನಗೆ ಸಮಸ್ಯೆ ಆಗಿದೆ, ಇವತ್ತು ಏಟು ತಿಂದಿನಿ, ನಾಳೆ ಏಟು ತಿಂದಿನಿ, ಈ ಆಕಳ ಬಂದಾಗ ಹಿಡ್ಕೊಂಡು ಸಮಸ್ಯೆ ಪ್ರಾರಂಭ ಆಗಿದೆ. ಈ ಆಕಳನ್ನೇ ಸಾಯಿಸಿ ಬಿಟ್ಟು ಇನ್ನು ಯಾವುದೋ ಸಿಂಹ ಅದು ತಿಂದೋಯ್ತು ಅಂತ ಹೇಳಿಬಿಟ್ರಾಯ್ತು ಅಂತ ವಿಚಾರ ಮಾಡಿಬಿಟ್ಟಿದ್ದ ಮಹಾಭಾವ. ಯಾಕೆ ಇದ್ರೆ ಮತ್ತೆ ಹೊಡಿಸ್ಕೋಬೇಕಾಗ್ತದೆ, ಆಕಳ ಏನೋ ಮಾಡಿದ ತಪ್ಪಿಗೆ ನಾನು ಹೊಡಿಸ್ಕೋಬೇಕಲ್ಲ, ಇಟ್ಟು ದಿವಸ ಇಟ್ಟಿರುವಂತಹ ವಿಶ್ವಾಸ ಇದು ಎಲ್ಲ ಕಳ್ಕೊಳ್ಬೇಕಾಯ್ತಲ್ಲ ನಾನು ಅಂತ ಹೇಳಿ ವಿಚಾರ ಮಾಡಿ ಆಕಳನ್ನು ಕರೆದುಕೊಂಡು ಹೋಗ್ತಾರೆ. ಎಲ್ಲ ಆಕಳಗಳು ಹೋದಂತೆ ಹೋಯಿತು. ಆಮೇಲೆ ಹಾದಿ ಬದಲಾಯಿಸ್ತೀರಿ, ಚೇಂಜ್ ಆಗ್ತಿದೆ, ರೂಟ್ ಟ್ರ್ಯಾಕ್ ಬದಲಾಗಿ ಬಿಡ್ತಿದ್ರು, ಬೆಟ್ಟ ಇರ್ತ್ರಿ ಮೇಲೆ. ಹಾಗಂದ, ಅಯ್ಯೋ ನಾನು ನೋಡ್ತಾ ಇದ್ದೆ, ಎಲ್ಲಿ ಹೋಗ್ತದೆ ಏನ್ ಮಾಡ್ತದೆ, ನಡಿ ಆಕಳಿನ ಬೆನ್ನು ಹತ್ತೋಣ ಅಂತ ಹೇಳಿ ಇವನು ಬೆನ್ನು ಹತ್ತಿದ್ರಿ. ಅದರಿಂದ ಬೆನ್ನತ್ತಿದ. ಆಗ ನೋಡ್ತಾನೆ ಒಂದು ವೃಕ್ಷ, ಏನು ಅಂದ್ರೆ ಆ ಯಾವ ಹುಣಸೆ ಗಿಡದ ವೃಕ್ಷ, ಅದ್ರ ಕೆಳಗೊಂದು ಹುತ್ತು, ಅಲ್ಲಿ ಬಂದು ಹಾಲು ಸುರುಳಿಕ್ಕೆ ಪ್ರಾರಂಭ ಮಾಡಿ ಅವನಿಗೆ ಸಿಟ್ಟು ಪಿತ್ತಿ ನೆತ್ತಿಗೇರಿ ಬಿಡುತ್ತೆ. ಏನೂ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರುವಂತಹದ್ದು ಆಕಳು, ಶಿಕ್ಷೆ ಅನುಭವಿಸಿದ್ದು ನಾನು. ನೋಡ್ರಿ, ಯಾರೋ ತಪ್ಪಿ ಯಾರೋ ಶಿಕ್ಷೆ ಅನುಭವಿಸಿದ್ರು. ಅದಕ್ಕಾಗಿ ಈ ಆಕಳಿದ್ರೆ ಸಮಸ್ಯೆ ಅಲ್ಲ, ಈ ಆಕಳನ್ನೇ ಸಾಯಿಸಿಬಿಡೋಣ ಅಂತ ವಿಚಾರ ಮಾಡ್ತಕ್ಕಂಥ. ಏಕೇನ ತುಳಸೀದಲ ಮಾತ್ರೇನ ಏನಾಪಿ ನರೋತ್ತಮ. ಆಗ ಅಲ್ಲಿ ಆ ಯಾವ ಹಸ್ತಮಾತ್ರಕವಾಗಿರತಕ್ಕಂತಹ ಕುಠಾರವನ್ನು ತಾನು ತೆಗೆದುಕೊಳ್ಳತಕ್ಕಂಥವನಾಗ್ತಾ ಇದ್ದಾನೆ. ಓಡಿ ಬರ್ತಾ ಇದ್ದಾನೆ. ದೂರಿಂದ ನೋಡಿದ, ಓಹೋ ಇದು ಆಕಳು, ಇಲ್ಲಿ ಹಾಲು ಎಲ್ಲ ಕರೆದು ಹೋಗ್ತದೆ, ನನಗೆ ರಾಣಿಯಲ್ಲಿ ಶಿಕ್ಷೆ ಕೊಡ್ತಾಳೆ, ಅದಕ್ಕಾಗಿ ಇದು ಆಗುವಂತಹದ್ದು ವಿಹಿತ ಅಲ್ಲ ಅಂತ ಹೇಳಿ ಅಲ್ಲೇನಾಗ್ತಾ ಇದೆ ಅಂತಂದ್ರೆ, ಆಗ ಅವನು ಓಡಿ ಬರತಕ್ಕಂಥವನಾಗ್ತಾ ಇದ್ದಾನೆ. ಆಗ ಆಕಳಿನ ಕುತ್ತಿಗೆ ಇನ್ನೇನು ಏಟು ಹಾಕಿ ಬಿಡಬೇಕು ಅಂತೇಳಿ ಜೋರಾಗಿ ಎತ್ತು ಸಿಟ್ಟಿಗೆ ಬಂದಿರ್ತಾನೆ. ಆಗ ಹೊಡೆದು ಬಿಡಬೇಕು ಅಂತೇಳಿ ಹೊಡೆದು ಬಿಡ್ತಾನೆ. ಪರಮಾತ್ಮ ಒಳಗಿರೋ ಭಗವಂತ ಆ ಭಕ್ತರ ಮೇಲೆ ಅನುಗ್ರಹ ಮಾಡಲಿಕ್ಕಾಗಿ ದೇವರೇನು ಮಾಡ್ತಾನೆ, ಆಕಳನ್ನು ಸರಿಸ್ತಾನೆ, ತನ್ನ ತಲೆಗೆ ಏಟನ್ನು ಸ್ವೀಕಾರ. ಆಕಳನ್ನು ಸರಿಸಿದ, ತಾನು ಮೇಲೆದ್ದು ಬಂದು ಬಿಟ್ಟ, ಅವನ ತಲೆಗೆ ಏಟು. ಪರಮಾತ್ಮ ಹಣೆಗೆ ಜೋರಾಗಿ ಏಟು ಬಿದ್ರೆ ರಕ್ತ ಹಾರಿತಂತ ನೋಡ್ರಿ. 7 ತಾಲ ಮರದಷ್ಟು ಎತ್ತರ ಹಾರಿತಂತ ರಕ್ತ.
ದೇವರಿಗೆ ಎಲ್ಲಿದ್ದು ರಕ್ತ ಬರುವುದಕ್ರಿ? ಅಚಿಂತ್ಯ, ಅವ್ಯಕ್ತ, ಅವನ ರೂಪನೇ ಈಗ ಸಂಬಂಧ ಇಲ್ಲ, ಅವನಿಗೆ ರಕ್ತ ಇಲ್ಲ. ಸಚ್ಚಿದಾನಂದ ರೂಪಿ ಭಗವಂತನ ದೇಹ, ಛೇದ ಭೇದಾದಿಗಳು ಇಲ್ಲ, ರಕ್ತ ಅದೆಲ್ಲ ಏನೂ ಇಲ್ಲ. ಆದರೂ ಕೂಡ ಭಗವಂತ ಸೃಷ್ಟಿ ಮಾಡ್ತಾನೆ, ರಕ್ತವನ್ನು ಸೃಷ್ಟಿ ಮಾಡಿದ. ಅವನು ಹೊಡೆದ ಕ್ಷಣ ಭಕ್ತರ ರಕ್ಷಣೆ ಮಾಡಲಿಕ್ಕಾಗಿ ಭಗವಂತ ತಾನೇ ಸ್ವತಃ ದುಃಖವನ್ನು ಭಕ್ತವತ್ಸಲನೆನ್ನುವಂತಹ ಬಿರುದು ಅವನಿಗೆ ಬೇಕಾದರೆ ಭಗವಂತ ತಾನು ರಕ್ಷಣೆ ಮಾಡೇ ಮಾಡ್ತಾನೆ. ದಾಸರಾರು ಹೇಳ್ತಾರೆ, ಶರಣಾಗತ ರಕ್ಷಕಮಣಿ ಎನ್ನುವ ಬಿರುದು ಬೇಕಾದರೆ ಸರಸರವರಯ್ಯ. ಶರಣಾಗತ ವತ್ಸಲ ಅಂತೇಳಿ ನಿನಗೆ ಬಿರುದು ಉಳಿಸ್ಕೋಬೇಕಾಗಿತ್ತು ಅಂದ್ರೆ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಅಂತ ಹೇಳ್ತಾರೆ. ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ, ಕರಿರಾಜ ಅವನಿನ್ನ ಹಿರಿಯಪ್ಪನ ಮಗನೇನೋ. ಆನೆ ಕರೆದ್ರೆ ಲಕ್ಷ್ಮೀದೇವಿಗೂ ಹೇಳಲಾರ್ದು ಬಂದೆಯಲ್ಲ, ಈಗ ನೀನು ನಡೆದು ಬಾರಯ್ಯ ಭವ ಕಡಲಿಗೆ ಅಂತ ದೇವರು ಪ್ರಾರ್ಥನೆ ಮಾಡಿಕೊಂಡಂತೆ ಆ ಆಕಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಭಗವಂತ ಆ ಆಕಳಿಗೆ ಏನೂ ಆಗಬಾರದು. ಯಾಕಂದ್ರೆ ದೇವರ ಪ್ರತಿಜ್ಞೆ ಇದೆ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ. ಭಗವಂತನ ಸತ್ಯ ಸಂಕಲ್ಪ ಎಂದೆಂದೂ ಬಿಟ್ಟುಕೊಡ್ತಕ್ಕಂಥವನಲ್ಲ. ಆಕಳನ್ನು ರಕ್ಷಣೆ ಮಾಡಬೇಕು ಅಂತ ನಾನೇ ಹೇಳಿದ್ದೇನೆ, ಈಗ ಆಕಳಿನ ರಕ್ಷಣೆ ನಾನೇ ಮಾಡದೇ ಇದ್ರೆ ನನ್ನ ವಾಕ್ಯ ಅದು ಮೀರಿದಂತಾಗುತ್ತಲ್ಲ ಅಂತ ಹೇಳಿ ಭಗವಂತ ಆಕಳಿಗೆ ಬಿಡುವಂತಹ ಏಟನ್ನು ಸ್ವತಃ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ಆಗ ಅಲ್ಲಿ ವಲ್ಮೀಕಸ್ಥಂ, ಆಗ ಅಲ್ಲಿಂದ ಅದು ಏನು 7 ತಾಳ ಮರದಷ್ಟು ರಕ್ತ ಚಿಮ್ಮಿತೋ ಅದನ್ನು ನೋಡಿ ಅವನು ಆಗಿಂದಾಗಲೇ ತನ್ನ ಹೃದಯ ಬಡಿತ ನಿಂತು ಸತ್ತು ಹೋದ. ಗೋಪಾಲಕ ಗಾಬರಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ಯ ಹೋದ್ರಿ ಬಿದ್ದವ. ಯಾಕಂದ್ರೆ ಏನಿದು, ನಾನು ಆಕಳಿಗೆ ಹೊಡಿಲಿಕ್ಕೆ ಹೋದೆ, ಯಾರಿಗೋ ಬಿತ್ತಿದು ಏಟು ಅಂತ ಹೇಳಿ ಆ ರಕ್ತ ಸಿಡಿದಿದ್ದು ನೋಡಿ ಅವನಿಗೆ ಆಶ್ಚರ್ಯವಾಗಿ ಅಲ್ಲಿ ಸತ್ತು ಹೋಗ್ತಕ್ಕಂಥವನಾಗ್ತಾ ಇದ್ದಾನೆ. ಆಗ ಅದು ಬಹಳ ಆಕಳು ಮಾತ್ರ ಬಹಳ ದುಃಖ ಪಡ್ತಾ ಇದೆ. ಶ್ರೀನಿವಾಸನಿಗೆ ತೊಂದರೆ ಆಗ್ತದೆ, ರಕ್ತ ಹರಿದು ಬರ್ತಾ ಇದೆ, ರಕ್ತ ಪ್ರವಾಹವಾಗಿ ಹರಿದು. ಆಗ ಆಕಳು ತಾನೇನ್ ಮಾಡ್ತಾ ಇದೆ, ಓಡಿ ಬರ್ತಾ ಇದೆ ರಾಜನ ಸಭೆಗೆ ಓಡಿ ಬರ್ತಾ ಇದೆ. ರಾಜನ ಮುಂದೆ ಹೊರಳಾಡಿ ಅಳ್ತಾ ಇದೆ. ರಾಜ ಅಂತ ಆಕಳು ಯಾಕೆ ದುಃಖ ಪಡ್ತಾ ಇದೆ, ಏನಾಗಿದೆ ಆಕಳಿಗೆ ನೋಡ್ರಿ ಅಂತ ಹೇಳಿ ಆ ಪಶುವೈದ್ಯರನ್ನು ಕರೆಸಿದಾಗ ಇದಕ್ಕೇನೋ ಸೂಚನೆ ಕೊಡ್ತಾ ಇದೆ ಅಂತ ಎಲ್ಲರೂ ಬಂದರು. ರಾಜ ಮುಂದೆ ಬಂದ ಕ್ಷಣ ಆಗ ಅಲ್ಲಿ ನೋಡ್ತಾ ಇದ್ದಾರೆ, ಎದ್ದು ಓಡೋದಕ್ಕೆ ಪ್ರಾರಂಭ ಮಾಡಿತು. ಹಾಗಂದ್ರು, ಆಕಳು ನಿಮ್ಮನ್ನು ಕರೀಲಿಕ್ಕೆ ಬಂದಿರಬೇಕು, ಅದಕ್ಕೆ ಕರೆದುಕೊಂಡು ಹೋಗಬೇಕಾಗಿದೆ, ನಡೆಯಲಿ ಹೋಗೋಣ ಅಂತ ಹೇಳಿ ಆಗ ರಾಜನಿಂದ ಸಹಿತರಾಗಿ ಅಲ್ಲಿ ತಾವು ಆ ವೆಂಕಟಗಿರಿ ಪರ್ವತವನ್ನು ಏರ್ತಾ ಇದ್ರೆ ಆಗ ಅಲ್ಲಿ ರಕ್ತದ ಚಿಹ್ನೆಗಳು ಕಾಣಿಸ್ತವೆ. ಅಯ್ಯೋ, ಯಾರ್ದೋ ರಕ್ತ ಹರಿತಾ ಇದೆ, ಏನಾಗಿದೆ ಅಂತ ಹೇಳಿ ಅಲ್ಲಿ ಆ ಒಂದು ಗಿರಿವರವನ್ನು ತಾವು ಏರ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಅಲ್ಲಿ ಏರಿ ಅಲ್ಲಿ ಬರ್ತಕ್ಕಂತಹದ್ದಾಗಿ ಧೇನುಪಾಲಸ್ಯ ಮರಣಂ ವಲ್ಮೀಕಂ ರಕ್ತಪೂರಿತಂ ಆ ಗವಾ ವಾರ್ತಾಂ ಕಥಂ ನ ಕಿಮಿದಂ ವೆಂಕಟಾಚಲೇ. ಏನಾಗಿದೆ ಇದು ವೆಂಕಟಾಚಲದಲ್ಲಿ? ಆಗ ರಾಜ್ಞ ವಚಶ್ರುತ್ವ ವಲ್ಮೀಕಸ್ಥಂ ಜಗತ್ಪತಿಂ. ಆಗ ಅಲ್ಲಿ ಯಾರಿದ್ದೀರಿ ಒಳಗೆ, ಏನಾಗ್ತಾ ಇದೆ? ಈ ಗೋಪಾಲಕನಂತರೂ ಸತ್ತು ಬಿದ್ದಿದ್ದಾನೆ, ರಕ್ತ ಆದರೂ ಬರ್ತಾ ಇದೆ ಒಳಗಿನಿಂದ, ಯಾರಿದ್ದೀರಿ ನೀವು, ಒಳಗೆ ಯಾರು ಅಂತ ಹೇಳಿ ಕೇಳಿದ ಕ್ಷಣ ಆಗ ಅಲ್ಲಿ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಶ್ರೀನಿವಾಸ ತಾನು ಹುತ್ತದಲ್ಲಿ ಕುಳಿತುಕೊಂಡಿರ್ತಕ್ಕಂಥವನಾಗ್ತಾ ಇದ್ದಾನೆ. ಸ್ವಾಮಿ ಪುಷ್ಕರಣಿ ದಕ್ಷಿಣೇಶವೇ ವಲ್ಮೀಕಸ್ಥ ಭಗವಾನ್ ವಾಚ ಪಾಪಿಷ್ಟೋಹಂ ದುರಾಚಾರ ರಾಜ್ಯೈಶ್ವರ್ಯ ಮದೋನ್ನತ ಅನಾಥಂ ಭುಕ್ತಿಹೀನಂ ದರಿದ್ರಂ ವನಚಾರಿಣಂ. ಏನು ಅಂದ್ರೆ, ಏ ಪಾಪಿಷ್ಟೋಹಂ ದುರಾಚಾರ ರಾಜ್ಯೈಶ್ವರ್ಯ ಮದೋನ್ಮತ್ತತಃ, ಏ ಪಾಪಿಷ್ಟ ದುರಾಚಾರಿಯಾಗಿರ್ತಕ್ಕಂತಹ ರಾಜನೇ, ನೀನು ರಾಜ್ಯದ ಮದದಿಂದ ಮದೋನ್ಮತ್ತನಾಗಿರ್ತಕ್ಕಂಥವನಾಗ್ತಾ ಇದ್ದೀನಿ. ನಿನಗೆ ಮದ ಬಂದು ಬಿಟ್ಟಿದೆ, ಅದಕ್ಕಾಗಿ ರಾಜ್ಯದ ಮದದಿಂದ ಮದೋನ್ಮತ್ತನಾಗಿರ್ತಕ್ಕಂತಹ ನೀನು ಅನಾಥಂ ಭುಕ್ತಿಹೀನಂ ಮಾಂ ದರಿದ್ರಂ ವನಚಾರಿಣಂ. ನೋಡ್ರಿ, ದೇವರ ಚಂದ ಹೇಳ್ಕೊಡ್ತಾನೆ. ಅನಾಥಂ, ನನಗೆ ಯಾರು ನಾಥನೇ ಇಲ್ಲ. ಹೌದ್ರಿ, ದೇವರು ಯಾರಿದ್ದಾರೆ? ಯಾರಿಲ್ಲ. ಹಿಂದೆಲ್ಲ ಮುಂದೆ ಇರೋ ಲಕ್ಷ್ಮೀ ಒಬ್ಬಳೆ, ಅವಳು ಬಿಟ್ಟು ಹೋಗ್ಬಿಟ್ಟಾಳ. ಅಪ್ಪನೋ ಅಮ್ಮನೋ ಯಾರಿದ್ದಾನೆ? ಯಾರೂ ಇಲ್ಲ. ಭುಕ್ತಿಹೀನಂ, ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ. ಅವಾಗ ಲಕ್ಷ್ಮೀದೇವಿ ಇದ್ದು ಬೇಕಾದ್ ಮಾಡಿ ಹಾಕ್ತಿದ್ಲು. ಈಗ ಯಾರು? ಇದು ಹಾಲು ಬಿಟ್ಟರೆ ಬೇರೆ ಗತಿ ಇಲ್ಲ ದೇವ್ರಿಗೆ ತಿನ್ಲಿಕ್ಕೆ. ಭುಕ್ತಿಹೀನಂ ದರಿದ್ರಂ, ಲಕ್ಷ್ಮೀದೇವಿ ಹೋದ್ಮೇಲೆ ದುಡ್ಡೆಲ್ಲಿರ್ಬೇಕ್ರಿ? ಏನೂ ಇಲ್ಲ. ದರಿದ್ರಂ, ಇನ್ನು ವೈಕುಂಠದಲ್ಲಿ ದಾನ ಇಲ್ಲ, ವನದಲ್ಲಿ ಬಂದು ಕುಳಿತುಕೊಂಡಿದ್ದಾನೆ. ವನಚಾರಿಣಂ,
ಬಹಳ ಸುಂದರವಾಗಿ ಹೇಳುತ್ತದೆ. ಇದ್ದಿದ್ದ ಪರಿಸ್ಥಿತಿಯನ್ನು ಹೇಳುತ್ತಾನೆ. ಮಾತೃಪಿತೃವಿಹೀನಂಚ ಭಾರ್ಯಾ ಬಂಧು ವಿವರ್ಜಿತಂ ಸಭಾತೃಹೀನಂ ಕುಟಿಲಂ ಕುಠಾರೇಣ ಸಿಧಾರಿಣ. ಏನ್ ರಾಜ, ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ ನನ್ನ ಜೊತೆಗೆ, ಯಾರೂ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ತಾಡಿತೋಹಂ ನೃಪಶ್ರೇಷ್ಠ ದುರ್ಲೋಕಂ ಮತಿಂದಿರೋ ಶಿರೋ ಭಿನ್ನಂ ಧೇನುಪೇನ ದಯಾಹೀನಂಚ ದುರ್ಮುತೆ. ಬುದ್ಧಿ ಇಲ್ಲ ನಿನ್ನ ಧೇನುಪನಿಗೆ, ಹೇಗೆ ಹೊಡಿಬೇಕು ಏನ್ ಮಾಡ್ಬೇಕು ಅನ್ನುವಂತಹದ್ದು ಬುದ್ಧಿ ಇಲ್ಲ. ಧೇನುಪೇನ ಶಿರೋ ಭಿನ್ನಂ, ನನ್ನ ತಲೆ ಒಡೆದು ಬಿಟ್ಟ ಅವನು. ಯಜಮಾನ ಗೃಹೇಯಸ್ತು ದಿಪುಜೋ ವಿಚಾರ ಸ್ತ್ರೀ ಪುಂಸ ಕಥೋಕರ್ತ ನಿಷ್ಠುರಂಚ ವಿಧೋ ವಿಧು. ಎಂತಹ ಪ್ರಜೆಗಳನ್ನು ರಕ್ಷಣೆ ಮಾಡತಕ್ಕಂಥವನಾಗ್ತಾ ಇದ್ದಿ, ನಿನಗೆ ನಿಜವಾಗಲೂ ಕೂಡ ಬುದ್ಧಿ ಇಲ್ಲ, ನಿನಗೆ ಶಾಪ ಕೊಡ್ತೇನೆ. ಪಿಶಾಚೋ ಭವ ದುರ್ಬುದ್ಧಿ ಮದ್ ದುಃಖಶ್ಚ ಕಾರಣ. ನನಗೆ ದುಃಖ ಆಗಿದ್ದರಿಂದ ಪಿಶಾಚೋ ಭವ ದುರ್ಬುದ್ಧಿ ಅಂತ ಹೇಳಿ ಪಿಶಾಚನಾಗುವಂತ ರಾಜನಿಗೆ ಶಾಪ ಕೊಟ್ಟು ರಾಜ ಖಾಬರಿಯಾದ. ಒಂದು ಕ್ಷಣ ಮೂರ್ಛೆ ಹೊಂದಿ ಬಿದ್ದು ಬಿಟ್ಟ ರಾಜ. ಏನಿದು, ಎಂತಹ ಅಪವಾದ ಆಯ್ತಲ್ಲ, ಪಿಶಾಚೋ ಭವ ದುರ್ಬುದ್ಧಿ ಅಂತ ಹೇಳಿ ಅಲ್ಲಿ ನೀನು ಪಿಶಾಚನಾಗುವಂತ ಶಾಪ ಕೊಡ್ತಕ್ಕಂಥವನಾಗ್ತಾ ಇದ್ದಾನೆ. ಇತ್ತೋ ಶಬ್ದೋ ನೃಪಶ್ರೇಷ್ಠ ಪಪಾತ ಭುವಿ ಮೂರ್ಛಿತ ಮುಹೂರ್ತಾಂತೆ ಸಮುತ್ತಾಯ ಪ್ರವಾಚ ಜಗದೀಶ್ವರಂ. ಆಗ ಒಂದು ಮುಹೂರ್ತದ ತನಕ ತಾನು ಏನ್ ಮಾಡಿದ, ಮೂರ್ಛೆ ಹೊಂದಿ ಬಿದ್ದು ಆವಾಗ ಹೇಳ್ತಾನೆ, ರಾಜ ಕಿಮರ್ಥಂ ಶಕ್ತವಾನ್ ದೇವ ಅಪರಾಧ ವಿವರ್ಜಿತಂ. ನಾನೇನು ಅಪರಾಧ ಮಾಡಿದ್ದೇನೆ ಸ್ವಾಮಿ, ಯಾಕೆ ನನಗೆ ಶಾಪವನ್ನು ಕೊಡ. ಅವಿಚಾರ್ಯಕ್ಕೆ ಜಗನ್ನಾಥ ಕಿಮ್ಮಯಾಚರಿತಂ ಪುರ. ನಾನೇನು ಮಾಡಿದ್ದೇನೆ, ಯಾಕೆ ನನಗೆ ಈ ರೀತಿಯಾಗಿ ಶಾಪ ಕೊಡ್ತಾ ಇದ್ದೀನಿ. ನಜಾನೇಹಂ ಕಿಂಚಿದಪಿ ತವ ದುಃಖ ಕರಂ ಹರೇ ಹಾ ದುಃಖ ಮೊದಲಂ ಪ್ರಾಪ್ತಂ ಕಿಮತ್ರ ಜಗದೀಪತೆ. ದುಃಖ ಆಗಿದೆ, ಅದಕ್ಕೆ ನಾನೇನು ಮಾಡ್ತಾ ಇದ್ದೇನೆ, ನಾನೇನು ಮಾಡಿಲ್ಲ. ಅದಕ್ಕಾಗಿ ನನಗ್ಯಾಕೆ ನೀನು ಶಾಪವನ್ನು ಕೊಡತಕ್ಕಂಥವನಾಗಿ. ಇದಿತ್ತೇನ ಸಮಾಜ್ಞಪ್ತೋ ಶ್ರೀನಿವಾಸೋತಿ ದುಃಖಿತ. ಆಗ ದುಃಖಿತನಾಗಿರ್ತಕ್ಕಂತಹ ಶ್ರೀನಿವಾಸ ತಾನು ಹೇಳ್ತಾ ಇದ್ದಾನೆ, ಪಾಪಿಷ್ಟೋಹಂ ದುರಾಚಾರ ಅವಿಚಾರ್ಯ ನೃಪೋತ್ತಮ ಅಜ್ಞಾನೇನ ಚ ದುಃಖೇನ ವೃಥಾ ಶಾಪೋ ಮಯ. ನೋಡ್ರಿ, ಕೆಲವೊಂದು ದೇವರು ಹೇಳ್ತಾನೆ, ನನಗಾದ ದುಃಖದಿಂದ ನನಗೆ ಶಾಪ ಕೊಟ್ಟು ಬಿಟ್ನಪ್ಪ, ಶಾಪ ಕೊಟ್ಟ ಮೇಲೆ ಮುಗಿದು ಹೋಯ್ತು, ಇನ್ನೇನು ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಶಾಸ್ತ್ರದ ನಿಯಮ ಉಂಟು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಕೆಲವೊಂದು ನಿಯಮಗಳು ಹೇಳ್ತಾರೆ. ಏನು ನಿಯಮಗಳು ಅಂದರೆ, ಯಾವ ಮನೆಯಲ್ಲಿ ಮಾಡಿದಂತಹ ಮನೆಯ ಜನರ ಅಪವಾದ ಎಲ್ಲವೂ ಕೂಡ ಯಜಮಾನನಿಗೆ, ಮಕ್ಕಳು ಮಾಡಿದಂತಹ ಪಾಪ ತಂದೆ ತಾಯಿಗಳಿಗೆ, ಶಿಷ್ಯ ಮಾಡಿದ ಪಾಪ ಗುರುವಿಗೆ, ಪ್ರಜೆಗಳ ಮಾಡಿದಂತಹ ಎಲ್ಲ ಪಾಪ ರಾಜನಿಗೆ. ಇದೆಲ್ಲವೂ ಕೂಡ ಶಾಸ್ತ್ರ ಸಮ್ಮತವಾಗಿಯೇ ಬಂದಿರತಕ್ಕಂತಹದ್ದು. ಅದಕ್ಕಾಗಿ ಪ್ರಜೆಗಳನ್ನು ಸರಿಯಾಗಿ ರಕ್ಷಣೆ ಮಾಡಿಕೊಂಡು ಸದ್ಧರ್ಮದಲ್ಲಿ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ಪ್ರಜೆಗಳಲ್ಲಿ ಇರತಕ್ಕಂಥದ್ದು. ರಾಜನ ಪ್ರಜೆಗಳ ರಕ್ಷಣೆ ರಾಜನ ಜವಾಬ್ದಾರಿ, ಅದನ್ನು ತಾನು ಮಾಡಬೇಕು. ಅದಕ್ಕೆ ಹೇಳ್ತಾನೆ, ನೋಡಪ್ಪ, ನನಗಾದರೂ ಏನ ಅಂದ್ರೆ ನನಗೆ ಆಗಿರ್ತಕ್ಕಂತಹ ದುಃಖದಿಂದ ನಿನಗೆ ಶಾಪ ಕೊಟ್ಟು ಬಿಟ್ಟೀನಿ. ಶಾಪ ಅಂತರೂ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಪಿಶಾಚೋ ಭವ ದುರ್ಬುದ್ಧಿ ಮಯಾರ್ಪಿತ. ಆದರೆ ನಾನು ಕೊಟ್ಟಂತಹ ಶಾಪ ಅದು ಎಂದೆಂದೂ ವ್ಯರ್ಥವಾಗುವುದಿಲ್ಲ. ಯಾವತ್ ಕಲಿಯುಗಂ ತಿಷ್ಟೆ ತಾವತ್ ದುಃಖಿ ಭವತ್ ಪ್ರಭೋ. ಯಾವತ್ತ ಕಲಿಯುಗ ಪರ್ಯಂತ ನೀನು ದುಃಖಿಯಾಗೇ ಇರಬೇಕು. ಉಭೋ ದುಃಖ ಮಾಪನ್ನೋ ಸಪ್ತ ಸಂಕಲ್ಪ ದೋಷಿತ. ಇಬ್ರು ದುಃಖಿಗಳೇ. ಯಾಕೆ ಅಂದ್ರೆ ಪೆಟ್ಟು ತಿಂದು ಗುಣ ಆಗದೇನೆ ಒದ್ದಾಡ್ತಾ ನಾನು ದುಃಖ ಪಡಬೇಕು, ನೀನೂ ದುಃಖ ಪಡತಕ್ಕಂಥದ್ದಾಗಬೇಕು. ಭವಿಷ್ಯದ ನೃಪಶ್ರೇಷ್ಠೆ ಆಕಾಶ ಇತಿ ನಾಮವಾನ್. ಮುಂದೆ ಆಕಾಶ ಎನ್ನುವಂತಹ ರಾಜ ಬರ್ತಾನೆ. ಅವನು ಕನ್ಯಾದಾನ ಕಾಲದಲ್ಲಿ ಶತಭಾರ ಕಿರೀಟವನ್ನು ಕೊಡ್ತಾನೆ. ಅಂದ್ರೆ ನಮ್ಮ ಲೆಕ್ಕದ ಪ್ರಕಾರ ಅಂದ್ರೆ ಶತಭಾರ ಅನ್ನುವಂತಹ ಲೆಕ್ಕವನ್ನು ನಾವು ನೋಡ್ಲಿಕ್ಕೆ ಹೊರಟಾಗ ಸ್ವಲ್ಪ ಅದು ಏನು ಅಂತಂದ್ರೆ 2.5-3 kg ಅಂತ ಲೆಕ್ಕ ಬರ್ತದೆ. 2.5 3 kg ವರೆಗೂ ಲೆಕ್ಕ ಬರುತ್ತದೆ. ಅಂತಹ ವಜ್ರಮಯವಾದಂತಹ ಬಂಗಾರದ ಕಿರೀಟ ಅಲ್ಲಿ ಕೊಡ್ತಾನೆ. ಅದನ್ನು ಹಾಕಿಕೊಳ್ಳುವಂತಹ ಸಂದರ್ಭದಲ್ಲಿ ಭೃಗುವಾರೇತು ಸಾಯಾನ್ನೇ ಕಿರೀಟೇ ಧಾರಯಾಮ್ಯಹಂ ಕಿರೀಟೇ ಧಾರಿಣೇ ಕಾಲೇ ನೇತ್ರಂ ಜಲಮಪೂಜೆಯೇ. ಆಗ ಕಿರೀಟ ಹಾಕಿಕೊಳ್ಳುವಂತಹ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ನೀರು ಬರುತ್ತದೆ. ಆವಾಗ ನಿನಗೆ ಅಷ್ಟು ಕಾಲ ಸಂತೋಷ ಆಗ್ತದೆ. ನನಗೆ ಕಣ್ಣಿನಲ್ಲಿ ನೀರು ಬಂದಾಗ ನಿನಗೆ ಆವಾಗ ಸಂತೋಷ ಆಗಲಿ ಅಂತ ಅಲ್ಲಿ ಹೇಳ್ತಕ್ಕಂಥವನು ಆಗ್ತಾ ಇದ್ದಾನೆ ಭಗವಂತ.
ಅದ್ಯಾಪಿ ಇವತ್ತಿಗೂ ಕೂಡ ಶುಕ್ರವಾರದಂದು ಅದೇ ಕಿರೀಟ ಹಾಕುವಂತಹ ಒಂದು ಕ್ರಮ ಉಂಟು. ಶುಕ್ರವಾರ ಇವತ್ತಿಗೂ ಅದೇ ಕಿರೀಟ ಹಾಕಿರ್ತಾರೆ. ಒಂದು ದಿವಸ ನಮಗಲ್ಲಿ ಶುಕ್ರವಾರ ಇರುವಂತಹ ಪ್ರಸಂಗ ಬಂದಿತ್ತು. ಗೋಪಾಲದಾಸರ ಆರಾಧನೆಗೆ ಹೋಗಿದ್ವಿ. ಅಲ್ಲೇನೋ ಟ್ರೈನ್ ಬಂದಾಗೋ ಟಿಕೆಟ್ ಸಿಗದೇನೋ 2 ದಿವಸ ಎಕ್ಸ್ಟ್ರಾ ಇದ್ದಿರುವಂತಹ ಪ್ರಸಂಗ ಬಂತು. ಆಗ ಅವತ್ತಿನ ದಿವಸ ಶುಕ್ರವಾರ ಬೆಳಗಿನ ಜಾವದಲ್ಲಿ ನಮ್ಮ ಗುರುಗಳು ಹೇಳಿದರು, ಮುಂಜಾನೆ ಹೋಗ್ಬೇಡ್ರಿ ದರ್ಶನಕ್ಕೆ, ಸಾಯಂಕಾಲ ಹೋಗ್ರಿ ದರ್ಶನಕ್ಕೆ ಅಂತ ಹೇಳಿ. ಮುಂಜಾನೆ ಬಿಟ್ಟು ಮಧ್ಯಾಹ್ನ ಊಟ ಆದಮೇಲೆ ಸಾಯಂಕಾಲ ಪ್ರದೋಷ ಪೂಜೆ 4 ಗಂಟೆ ಪೂಜೆ ಆದ್ಮೇಲೆ ಹೋಗಿದ್ವಿ ದರ್ಶನಕ್ಕೆ. ಆವಾಗ ಆ ಒಂದು ಕಿರೀಟ ನೋಡುವಂತಹ ಒಂದು ಭಾಗ್ಯ ನಮಗೆ ಸಿಗ್ತಕ್ಕಂತಹದ್ದಾಯಿತು. ಅಂದ್ರೆ ಆ ಶುಕ್ರವಾರದ ವಿಶೇಷವಾಗಿರ್ತಕ್ಕಂತಹ ದಿನದಲ್ಲಿ ಅದ್ಯಾಪಿ ಇವತ್ತಿಗೂ ಕೂಡ ಬೇರೆ ಯಾವುದೇ ಕಿರೀಟ ಇದ್ರೂ ಕೂಡ ಅವತ್ತು ಮಾತ್ರ ಸಾಯಂಕಾಲ ಸಂದರ್ಭದಲ್ಲಿ ಅದನ್ನೇ ಕಿರೀಟ ಹಾಕುವಂತಹ ಒಂದು ಕ್ರಮ ಇರತಕ್ಕಂತಹದ್ದಾಗಿದೆ. ಆಗ ನನಗೆ ಬರ್ತದೆ, ಆವದ್ ಘಟಿಕಾ ಮಾತ್ರಂತೂ ಸುಖಂ ಭವಿಷ್ಯತಿ, ನಿನಗೆ ಅಲ್ಲಿವರೆಗೂ ಸುಖವಾಗ್ತಕ್ಕಂತಹದ್ದಾಗ್ತಾ ಇದೆ. ಅದಕ್ಕೆ ನೀನು ಏನು ಚಿಂತೆಯನ್ನು ಮಾಡತಕ್ಕಂತಹದ್ದಾಗಬೇಡ, ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಆ ಯಾವ ಚೋಳರಾಜನಿಗೆ ಅಲ್ಲಿ ತಾನು ಅನುಗ್ರಹವನ್ನು ಶಾಪವನ್ನೂ ಕೊಟ್ಟ ಮತ್ತು ಯಾವ ಅನುಗ್ರಹವನ್ನು ತಾನು ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಆಗ ಇನ್ನು ಔಷಧಕ್ಕಾಗಿ ವಿಚಾರ ಮಾಡಬೇಕಲ್ಲ, ಏಟೇನೋ ಬಿದ್ದಿದೆ, ಆದರೆ ಔಷಧ ಹಚ್ಕೊಳ್ಬೇಕಲ್ಲ. ಅದಕ್ಕಾಗಿ ಅಲ್ಲಿ ದೇವತೆಗಳ ಗುರುವಾಗಿರತಕ್ಕಂತಹ ಬೃಹಸ್ಪತ್ಯಾಚಾರ್ಯ ಗುರುಂ ಸುರಪತೀನಾಂ ಚ ಸಂಸ್ಕಾರಂ ಜಗದೀಶ್ವರಂ ಸಸ್ಮಾರ ಜಗದೀಶ್ವರಂ ಆಗತಂ ಸ್ವಗುರುಂ ದೃಷ್ಟ ಔಷಧಂ ಮದಮೇ ವೃತಂ. ಆಗ ಅಲ್ಲಿ ಹೇಳ್ತಾರೆ, ನನಗೆ ಬೃಹಸ್ಪತ್ಯಾಚಾರ್ಯರೇ ನೀವು ಬಂದಿದ್ದೀರಿ, ಇದಕ್ಕೆ ಏನಾದರೂ ಉಪಾಯವಿದ್ದು ಹೇಳಿ. ಯಾಕಂದ್ರೆ ಏಟು ಬಿದ್ದು ಬಿಟ್ಟಿದೆ, ಇದು ಪರಿಹಾರ ಆಗಬೇಕು, ನೀವು ವೈದ್ಯರಿಂದಲೇ ಆಗಬೇಕು, ಹೇಳಬೇಕು. ಅಂದ್ರೆ ಕ್ಷೀರಂ ಔದುಂಬರಂ ದೇವ ಕಾರ್ಪಾಸಂ ಆರ್ಕಜಂ, ಅಂದರೆ ಯಾವ ಅತ್ತಿ ಗಿಡದ ಹಾಲನ್ನು ಮತ್ತು ಎಕ್ಕಿ ಗಿಡದ ಎಲೆಯ ಮೇಲೆ ಉಂಟಾಗಿರತಕ್ಕಂತಹ ಆ ಒಂದು ಹತ್ತಿಯಿಂದ ಆ ಎಲೆಗೆ ಗಾಯವನ್ನು ಅದರ ಮೇಲೆ ಇಟ್ಟು ಸವರಿ ಹಚ್ಚಿದರೆ ಆಗ ಗಾಯ ಮಾಯವಾಗ್ತದೆ ಅಂತ ಹೇಳಿ ಅಲ್ಲಿ ತಾವು ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಆಗಲಿ ಔಷಧಕ್ಕಾಗಿ ಅವಶ್ಯವಾಗಿ ದೇವರು ನೋಡ್ರಿ ಏಟು ಬಡಿಸಿಕೊಂಡು ಔಷಧಕ್ಕಾಗಿ ತಿರುಗಾಡಲಿಕ್ಕೆ ಪ್ರಾರಂಭ. ಬಡದ ಏಟು ಪರಿಹಾರ ಮಾಡಿಕೊಳ್ಳುವಂತಹ ಶಕ್ತಿ ಭಗವಂತನಿಗುಂಟು. ಒಂದು ಕ್ಷಣ ಎಡೆ ಬಡಿಯುವುದಿರುವುದಿಲ್ಲ, ಬಡಿದ್ರೂ ಏನಾಗುವುದಿಲ್ಲ. ಆದರೂ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ, ಮರ್ತ್ಯಾವತಾರದಲ್ಲಿ ನಾನು ಹೇಗಿದ್ದೇನೆ ಹಾಗೆ ನಾನು ಇರಬೇಕು ಅಂತ ಹೇಳಿ ಅಲ್ಲಿ ಏನು ಏವಂ ಸುಕುರ್ವಂ ಪ್ರಮಾಣಾತೋ ತದಸ್ಥೋ ಭಗವಾನ್ ಹರಿ ಕೌಸಲ್ಯ ಕೀಟಕಗ್ರಹಂ ದಿಂತಿನಿ ದಶಕಗ್ರಹ. ಆಗ ಒಂದೊಂದನ್ನು ವಿಚಾರ ಮಾಡ್ತಾನೆ. ತಾನು ರಾಮಾವತಾರದ ಸ್ಮರಣೆ ಮಾಡಿಕೊಳ್ತಾನೆ. ಏನು ಅಂತಂದ್ರೆ, ಭಗವಾನ್ ನಾನು ರಾಮಾವತಾರದಲ್ಲಿದ್ದೇನೆ, ಕೌಸಲ್ಯ ಕೀಟಕಗ್ರಹ ಮತ್ತು ಈ ತಿಂತ್ರಿಣಿ ವೃಕ್ಷವೇ ಯಾವ ದಶರಥ ಮಹಾರಾಜ ಮತ್ತು ಈ ಯಾವ ಆ ವೆಂಕಟಾಚಲವೇ ಅಯೋಧ್ಯ ಅಂತ ಹೇಳಿ ನಾನು ರಾಮಾವತಾರದಲ್ಲಿದ್ದೇನೆ ಅಂತ ತಾನು ಚಿಂತನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಮತ್ತು ವಾಲ್ಮೀಕ ಸಾಕ್ಷಾತ್ ದೇವಕಿ ಮತ್ತು ತಿಂತ್ರಿಣಿ ವೃಕ್ಷ ಮತ್ತು ಅದು ಯಾರು ಯಾವ ವಸುದೇವ ಈ ಮತ್ತು ವಾಲ್ಮೀಕವೇ ಅದು ಯಾವ ಶೇಷಶೈಲವೇ ಬಲಭದ್ರ ಮತ್ತು ಮಥುರೆಯೇ ವೆಂಕಟಾಚಲ ಅಂತ ಹೇಳಿ ಸ್ವಾಮಿ ಪುಷ್ಕರಣಿಯೇ ಯಮುವೆ ಮತ್ತು ಇಲ್ಲಿ ಯಾದವರೇ ಮೃಗಗಳು ಗೋಪಿಕಾಸ್ತ್ರೀಯರೇ ಪಕ್ಷಿಗಳು ಅಂತ ಹೇಳಿ ಎಲ್ಲವನ್ನೂ ಕೂಡ ಏವಂ ಕೃಷ್ಣರೂಪೇಣ ಕ್ರೀಡತೆ ವೆಂಕಟಾಚಲೆ ಅರಾಯಿ ಕಾಣೆ ವಿಕಟೆ ಗಿರಿಂ ಗಚ್ಚ ಸಮಧ್ವನಿ. ಆಗ ಸಾಕ್ಷಾತ್ ಪರಮಾತ್ಮ ಅಲ್ಲಿ ವಾಲ್ಮೀಕದಲ್ಲಿ ಇದ್ದರೂ ಕೂಡ ಎಲ್ಲರೂ ನನ್ನ ಜೊತೆಗಿದ್ದಾರೆ. ಇಲ್ಲಿ ಆ ಸುವರ್ಣಮುಖಿಯೇ ನದಿ ಇಲ್ಲಿ ವಿರಜಾ ನದಿ ಆಗ್ತಕ್ಕಂತಹದ್ದಾಗಿದೆ. ವೈಕುಂಠೋ ವೆಂಕಟಗಿರಿ ವಾಸುದೇವೋ ನಮ. ಈ ಬೇರೆ ಯಾರೂ ಇಲ್ಲ. ಅಂದ್ರೆ ಅಲ್ಲಿರ್ತಕ್ಕಂತಹ ಆ ಸ್ವರ್ಣಮುಖರಿ ನದಿಯೇ ಅದು ವಿರಜಾ ನದಿ ಆಗ್ತಾ ಇದೆ. ವೈಕುಂಠವೇ ವೆಂಕಟಗಿರಿ. ಅದಕ್ಕೆ ವೈಕುಂಠ ಭೂವೈಕುಂಠ ಅಂತ ಕರೀತಾರೆ. ನಿಜವಾಗಲೂ ಕೂಡ ಅತ್ಯಂತ ಪರಮ ಪವಿತ್ರವಾದಂತಹ ಸ್ಥಾನ. ನಿಜವಾಗಲೂ ಕೂಡ ಅಲ್ಲಿ ಹೋದ್ರೆ ಮನಸ್ಸು ಎಷ್ಟು ಆನಂದ ಇರ್ತದೆ ಅಂತಂದ್ರೆ ನಿಜವಾಗಲೂ ಕೂಡ ನಾವು ಭೂವೈಕುಂಠದಲ್ಲಿ ಇದ್ದೇವೆಯೋ ಅಂತ ಅನಿಸ್ತದೆ. ನೋಡ್ರಿ ಎಷ್ಟು ಮನುಷ್ಯನಿಗೆ ಶ್ರಮ ಆಗಿರ್ತದೆ ಅಂದ್ರೆ, ಒಂದು ಉದಾಹರಣೆ ಕೊಡ್ಬೋದು. ದೇವರನ್ನು ನೋಡಬೇಕು ಅಂತೇಳಿ ಶ್ರಮಪಟ್ಟು ಹೋಗಿ ದೇವರು ಎದುರಿಗೆ ನಿಂತ ಕ್ಷಣ ಹಿಂದಷ್ಟೊತ್ತು ಕೂತಿದ ಶ್ರಮ ಎಲ್ಲ ಪರಿಹಾರ ಆಗಿತ್ತು. ಪ್ರತ್ಯಕ್ಷ ಅನುಭವದ ಮಾತು. ಒಂದು ದಿವಸ ಕೂತಿರ್ತಾರೆ, 2 ದಿವಸ ಗಟ್ಟಲೆ ಬಾಳೆ ಹಚ್ಕೊಂಡು ಕೂತಿರ್ತಾರೆ ದೇವರ ದರ್ಶನಕ್ಕಾಗಿ. ದೇವರು ನೋಡಿದ ಕ್ಷಣ ಎಲ್ಲ ಶ್ರಮ ಪರಿಹಾರ ಆಗ್ಬೇಕು. ನೋಡೋದು ಬಾಳ ಹೊತ್ತಿಲ್ರಿ, 1 ಸೆಕೆಂಡ್ 2 ಸೆಕೆಂಡ್ ಅಷ್ಟೇ. ತಪ್ಪಿ ಕಣ್ಣು ಮುಚ್ಚಿಬಿಟ್ರಿ, ಆಮೇಲೆ ಹೊರಗೆ ಬಂದ್ಬಿಡ್ತೀರಿ. ದೇವರಿಗೆ ಎದುರಿಗಿದ್ದಾಗ ಸರ್ವತಾ ಕಣ್ಣು ಮುಚ್ಚಬಾರದು. ಯಾಕಂದ್ರೆ ದೇವರು ನೋಡ್ಲಿಕ್ಕೆ ಕಣ್ಣು ಕೊಟ್ಟಾಗ ಭಗವಂತನ ನೋಡಿ ನಾವು ಸಂತೋಷ ಪಡಬೇಕೆ ಹೊರತು ಕಣ್ಣು ಮುಚ್ಚಿಕೊಂಡು ನಿಲ್ಲಬಾರದು ಅಂತ ಹೇಳುತ್ತದೆ. ಹಾಗೆ ಆ ಭಗವಂತನ ದರ್ಶನದಿಂದ ನಮ್ಮ ಎಲ್ಲ ಕಷ್ಟಗಳ ಪರಿಹಾರ. ಮಾನುಷಂ ದೇಹಮಾಸಾಧ್ಯ ಕಪ್ಪು ಮಾನ್ ವೆಂಕಟಾಚಲೆ.
ಆಗ ಪರಮಾತ್ಮ ತಾನು ಆ ಯಾವ ಮಾನುಷ ರೂಪವನ್ನು ಧಾರಣ ಮಾಡಿಕೊಂಡು ವೆಂಕಟಾಚಲದಲ್ಲಿ ತಾನು ಬರತಕ್ಕಂಥವನಾಗ್ತಾ ಇದ್ದಾನೆ. ಇಂತಹ ವೆಂಕಟಾಧೀಶನ ಮಹಿಮೆ ಅತ್ಯಂತ ಶ್ರೇಷ್ಠವಾಗ್ತಕ್ಕಂತಹದ್ದಾಗ್ತಾ ಇದೆ. ಆಗ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಶ್ರೋತಂ ವೆಂಕಟೇಶಸ್ಯ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಇನ್ನು ವಿಶೇಷವಾದಂತಹ ಮಹಿಮೆ ಆಕಾಶರಾಜನ ಮಹಿಮೆ, ಆಕಾಶರಾಜನಿಗೆ ಅಳಿಯನಾದಂತಹ ಶ್ರೀನಿವಾಸನ ಮಹಿಮೆಯನ್ನು ಅದನ್ನು ವಿಶೇಷವಾಗಿ ನೀವು ನಮಗೆ ತಿಳಿಸಿಕೊಡಬೇಕು ಎನ್ನುವಂತಹ ವಿಚಾರವನ್ನು ಅಲ್ಲಿ ನಮಗೆ ತಿಳಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಅದನ್ನು ಮತ್ತು ಮುಂದಿನ ಭಾಗವನ್ನು ನಾಳೆ ದಿವಸ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಬದ್ಧಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರೋರ್ಮಮ. ಶ್ರೀ ಕೃಷ್ಣಾರ್ಪಣಮಸ್ತು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ. ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ. ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜ.